ಹಾಯ್ ಹಲೋ ನಮಸ್ತೆ ಜಿ ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ಯಶೋಧ ಪೂಜಾರಿ. ವೀಕ್ಷಕರೇ, ಜಂಗಲ್ ಮಂಗಲ್ ಮೊನ್ನೆ ಅಷ್ಟೇ ಟ್ರೈಲರ್ ನೋಡಿದ್ರೆ ಮತ್ತೆ ಮತ್ತೆ ನೋಡೋಣ ಅಂತ ಅನಿಸ್ತು. ಅದರಲ್ಲಿ ನಾವು ಮುಖ್ಯವಾಗಿ ಹುಡುಗ ಹುಡುಗಿ ಇಬ್ಬರು ಕೂಡ ಕಾಡೊಳಗೆ ಎಂಟ್ರಿ ಕೊಡ್ತಾರೆ. ಇವ್ರು ಕಾಡೊಳಗೆ ಯಾಕೆ ಎಂಟ್ರಿ ಕೊಟ್ಟರು ಅಂತ ಹೇಳಿ ಇಡೀ ಊರೇ ಅವ್ರನ್ನ ಹುಡ್ಕೊಂಡು ಹೋಗ್ತಾರೆ. ಸೊ ಆಮೇಲೆ ಏನಾಗುತ್ತೆ ಅನ್ನೋದನ್ನು ನಾವು ಜುಲೈ 4ಕ್ಕೆ ಥಿಯೇಟ್ರ್ನಲ್ಲೇ ಹೋಗಿ ಸಿನಿಮಾ ನೋಡಿ ಎಂಜಾಯ್ ಮಾಡಬೇಕು. ಇಲ್ಲಿ ನಾನು ಮುಖ್ಯವಾಗಿ ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ, ಹಲವು ವಿಶೇಷತೆಗಳಿಗೆ ಜಂಗಲ್ ಮಂಗಲ್ ಸಿನಿಮಾ ಸಾಕ್ಷಿಯಾಗುತ್ತೆ. ನಾವೆಲ್ಲರೂ ಕೂಡ ತುಂಬಾ ಬ್ಯುಸಿ ಲೈಫ್ನಲ್ಲಿದ್ದೀವಿ. OTT ಸಿನಿಮಾ ನೋಡೋಣ ಅಂತ 100% ಕಾಯೋದು ಬೇಡ. ಎಲ್ಲರೂ ಫ್ರೀ ಮಾಡಿಕೊಂಡು ಜುಲೈ 4ಕ್ಕೆ ಥಿಯೇಟ್ರಿಗೆ ಬಂದರೆ ನಿಮಗೆ ಒಂದು ಒಳ್ಳೆಯ ಸಿನಿಮಾ ನೋಡಿದಂಥ ಅನುಭವ ಆಗುತ್ತೆ. ನನ್ನ ಜೊತೆ ಇವತ್ತು ಜಂಗಲ್ ಮಂಗಲ್ ಸಿನಿಮಾದ ನಾಯಕ ನಟ ಯಶ್ ಶೆಟ್ಟಿ ಇದ್ದಾರೆ. ಯಶ್ ಶೆಟ್ಟಿ ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ. ಸರ್ ನಮಸ್ತೆ, ಹೇಗಿದ್ದೀರಾ? ನಮಸ್ತೆ ಮೇಡಮ್, ನಾನು ಚೆನ್ನಾಗಿದ್ದೀನಿ. ನೀವು ಹೇಗಿದ್ದೀರಾ? ಕೂಡ ಸೂಪರ್ ಆಗಿದ್ದೀನಿ. ಯಾಕೆ ಕಾಡೊಳಗೆ ಹೋದ್ರಿ ನೀವು ಅಂತ, ಕಾಡೊಳಗೆ ಹೋಗಿ ಏನೇನು ಆಯಿತು ಅಂತ ಹೇಳಿ, ನಿಮ್ಮನ್ನು ಹುಡುಕೊಂಡು ಇಡೀ ಊರೇ ಬರುತ್ತೆ, ಸಿಗ್ತೀರಾ ಅವ್ರಿಗೆ, ಊರಿನವ್ರಿಗೆ ಅಂತ ಹೇಳಿ. ಊರವರಿಗೆ ಮಾತಾಡೋಕೆ ಒಂದು ವಿಷಯ ಬೇಕಲ್ಲ, ಅದಕ್ಕೆ ಕಾಡಿಗೆ ಹೋದ್ವಿ ನಾನು. ಆದರೆ ಮಿಸ್ ಆಗಿಬಿಡ್ತು. ಯಾರೋ ಅವ್ರು ನೋಡಿಬಿಟ್ಟು ದೊಡ್ಡ ರಂಪಾಟ ಆಗಿಬಿಡ್ತು. ಆ ರಂಪಾಟದಿಂದ ಏನೇನು ಆಗುತ್ತೆ ಅಂತ ಗೊತ್ತಾಗಬೇಕಂತಂದರೆ ನೀವು ಮೂವಿನ ನೋಡಬೇಕು. ನಿಮಗೆ ನೋಡಿದ್ರೆ ಟ್ರೈಲಲ್ಲಿ ಲಾಸ್ಟ್ ಶಾಟಲ್ಲಿ ನಮ್ಮ ಹೀರೋಯಿನ್ ಗನ್ ಇಟ್ಕೊಂಡಿರ್ತಾಳೆ. ಅವಳ ಕೈಗೆ ಗನ್ ಹೆಂಗೆ ಬಂತು, ಆ್ಯಕ್ಚುಲಿ ಆ ಸ್ಟೋರಿ ಏನು, ಅದು ತುಂಬ ನಿಮಗೆ ಒಂದು ಟ್ರೈಲರ್ ನೋಡಬೇಕಾದ್ರೆ ಫನ್ ಅಂತ ಅನಿಸ್ಬಿಡುತ್ತೆ. ಬಟ್ ಅದು ಖಂಡಿತವಾಗಿ ಸಸ್ಪೆನ್ಸ್ ಆಗಿದೆ, ಥ್ರಿಲ್ ಆಗಿದೆ. ಕ್ರೈಮ್ನ ಇಷ್ಟಪಡೋರಿಗೆ, ಒಂದು ಸ್ವಲ್ಪ ಹಾರರ್ನ ಇಷ್ಟಪಡೋರಿಗೆ. ಆಮೇಲೆ ಈ ಮೂವಿ ಕಂಪ್ಲೀಟ್ ಬಂದುಬಿಟ್ಟು ಒಂದು ನೇಚರನ್ನು ತುಂಬ ಚೆನ್ನಾಗಿ ತೋರಿಸ್ತಾ ಇದೆ. ಆ ಊರಿನ ಜನರ ನಂಬಿಕೆ, ದೇವ್ರ ಮೇಲೆ ಇರುವಂಥ ನಂಬಿಕೆ. ಒಂದು ಊರು ಅಂತಂದರೆ ಏನಾಗುತ್ತೆ, ಆ ಊರಲ್ಲಿ ಒಂದು ಹಾಗೆ ಮತ್ಸರ, ಯಾರೋ ಮನೆಯಲ್ಲಿ ಪ್ರೀತಿ, ಇದೆಲ್ಲ ಇದ್ದಿದ್ದೇ ಒಂದು ಊರಲ್ಲಿ ಇದ್ದೇ ಇರುತ್ತೆ. ಇದೆಲ್ಲ ಒಂದು ಮನೆಯವ್ನು ಕಂಡ್ರೆ ಇನ್ನು ಮನೆಯವ್ರಿಗೆ ಆಗಲ್ಲ. ಆ ಮನೆಯವ್ರಿಗೆ ಗೊತ್ತಿಲ್ದಂಗೆ ಆ ಮನೆ ಮಕ್ಕಳು ಬೇರೆ ಬೇರೆ ವಿಷಯಕ್ಕೆ ನಡೀತಾ ಇರ್ತವೆ ಬೇರೆ ಬೇರೆ ಕಡೆ. ಇಂಥದ್ದೆಲ್ಲ ಚಿಕ್ಕ ಚಿಕ್ಕ ವಿಷಯನ ತುಂಬ ಚೆನ್ನಾಗಿ ಪೋಣಿಸಿ ಅದನ್ನು ತುಂಬ ಚೆನ್ನಾಗಿ ನಮ್ಮ ಡೈರೆಕ್ಟರ್ ಅದನ್ನು ರೆಡಿ ಮಾಡಿದ್ದಾರೆ. ಒಂದು ನೋಡಬೇಕಾದ್ರೆ ನಿಮ್ಗೆ ಒಂದು ಒಳ್ಳೆ ತಿಳಿದು ಸಿಗುತ್ತೆ. ಮತ್ತು 1 hour 40 minutes ಅಲ್ಲಿ ಬೇಗ ಮುಗ್ದು ಹೋಗುತ್ತೆ. ಯಾಕಂದರೆ ಅಷ್ಟು ಚೆನ್ನಾಗಿದೆ, ಗ್ರಿಪ್ ಆಗಿದೆ. ಬೇರೆ ಮೂವಿಯಲ್ಲಿ ನೋಡಿದ್ರು ನೀವು ಅಷ್ಟೇ ಗಂಟೆ ಸ್ಟೋರಿ ಇರೋದು, ಅದ ನಂತರ ಸಾಂಗ್ಸು ಫೈಟ್ ಆ್ಯಡ್ ಮಾಡಿದ್ರೆ 2.5 ಗಂಟೆ ಬರುತ್ತೆ. ಸೊ ನಾವು ಅದೆಲ್ಲ ಏನೂ ಹಿಡ್ದೆ, ಅಂದರೆ ಫೈಟೆಲ್ಲ ಚಿಕ್ಕ ಚಿಕ್ಕವಾಗಿ ಇದೆ. ಸ್ಕ್ರಿಪ್ಟಿಗೆ ಎಷ್ಟು ಬೇಕು ಅಷ್ಟಿದೆ. ಒಂದು ಶಾರ್ಟ್ ಟೈಮಲ್ಲಿ ಒಂದು ಒಳ್ಳೆ ಮೂವಿ ನೋಡಿದ ಅನುಭವ ಆಗುತ್ತೆ ಖಂಡಿತವಾಗಿ. ಜಂಗಲ್ ಮಂಗಲ್ ಟೈಟಲ್ಲೇ ಒಂಥರ ಇದೆ. ಜಂಗಲ್ ಅಂದಾಗ ಅರ್ಥ ಆಗ್ಬಿಡುತ್ತೆ ನಮಗೆ. ಮಂಗಲ್ ಅನ್ನೋದು ಏನು ಅನ್ನೋ ಥರ ಇರುತ್ತೆ. ಸೊ ನಾವು ನಮ್ಮ ಒಂದು ಕ್ಯೂರಿಯಾಸಿಟಿ ಇರುತ್ತೆ. ಈ ಟೈಟಲ್ ಬಗ್ಗೆ ಹೇಳೋದಾದರೆ, ಈ ಕಥೆಯನ್ನು ನೀವು ಯಾಕೆ ಒಪ್ಕೊಂಡ್ರಿ ಅಂತ ಹೇಳೋದಾದರೆ, ಇದೆಲ್ಲವನ್ನು ಕೂಡ ಈಗ ಏನು ರಿಲೀಸ್ ಹಂತದಲ್ಲಿ ಇರುವ ಸಂದರ್ಭದಲ್ಲಿ ನೆನಪು ಮಾಡ್ಕೊಳ್ಳೋ ಒಂದು ಥ್ರಿಲ್ ಅನಿಸುತ್ತೆ. ಇದೆಲ್ಲವನ್ನು ಶೇರ್ ಮಾಡೋದು. ಆ್ಯಕ್ಚುಲಿ ಹೇಳಬೇಕಂದ್ರೆ ಜಂಗಲ್ ಮಂಗಲ್ ಏನಿದೆ, ಆ ಟೈಟಲೇ ತುಂಬ ಕ್ಯೂರಿಯಾಸಿಟಿ ಆಗಿದೆ. ಎಲ್ಲರ ಬಾಯಿಗೆ ಇಮಿಡಿಯೇಟ್ ಕೇಳಿದ ತಕ್ಷಣ ತಲೆಯಲ್ಲಿ ಉಳ್ಕೊಂಡ್ಬಿಡುತ್ತೆ ಆ ಒಂದು ಟೈಟಲ್. ಮತ್ತು ನೀವು ಕೂಡ ಸೌತ್ ಕಿರಂತವು, ನಿಮ್ಗೆ ಗೊತ್ತಿದೆ, ನಾವೆಲ್ಲ ಪ್ರಾಸ ಬಳಕೆ ಮಾಡ್ತೀವಿ. ಉಪ್ಪು ಗಿಪ್ಪು ತಿನ್ನಾಗ ದಾದಾಪಣಂದು. ಈ ಗಿಪ್ ಅಂದರೆ ಏನು ನಮ್ಗೆ ಗೊತ್ತಿಲ್ಲ ಅದು. ಆ ಥರದ್ದೊಂದು. ಮತ್ತು ಈ ಟೈಟಲ್ ಬಂದಿದ್ದೇ ತುಂಬ ವಿಶಿಷ್ಟವಾಗಿ. ಯಾಕೆಂದರೆ ನಮ್ಮ ಡೈರೆಕ್ಟ್ರು ಯೋಗರಾಜ್ ಭಟ್ ಎಲ್ಲ ಸಿಕ್ಕಿದಾಗ ಟ್ರೈಲರ್ ತೋರಿಸಿದಾಗ ಅವ್ರು ನೋಡಿಬಿಟ್ಟು ಇದೇನು ಹೆಸರಿಟ್ಟಿದ್ಯಾ, ಇದಕ್ಕೆ ಜಂಗಲ್ ಮಂಗಲ್ ಈಡ ಅಂತ ಹೇಳ್ಬಿಟ್ಟು ತಮಾಷೆಗೆ ಹೇಳ್ಬಿಟ್ರು. ಬಟ್ ಅದು ಕ್ಯಾಶ್ ಆಗಿ ಉಳ್ಕೊಂಡ್ಬಿಡ್ತು ತಲೆಯಲ್ಲಿ. ಆಮೇಲೆ ಜಂಗಲ್ ಒಳಗೆ ಮಂಗಗಳು ಹೋಗಿದ್ದಾವೆ, ಮತ್ತು ಊರಿನ ಸಿಕ್ಕಾಪಟ್ಟೆ ಮಂಗಗಳು ಬಂದಿದ್ದಾವೆ. ಈಗ ಆ ಮಂಗಗಳು ಮತ್ತು ಈ ಮಂಗಗಳ ನಡುವೆ ಏನಾಗುತ್ತೆ ಅನ್ನೋದೇ ಜಂಗಲ್ ಮಂಗಲ್. ನೀವು ಯಾಕೆ ಒಪ್ಕೊಂಡ್ರಿ ಅನ್ನೋದನ್ನು ರಿವೀಲ್ ಮಾಡಿ. ನನಗೆ ಆ ಸ್ಟೋರಿ ತುಂಬ ಇಂಟ್ರೆಸ್ಟಿಂಗ್ ಅಂತ ಅನ್ನಿಸ್ತು. ಅಂದರೆ ಹೀರೋ ಆಗೋದು ಅಷ್ಟೊಂದು ಈಸಿ ಅಲ್ಲ, ತುಂಬ ರೆಸ್ಪಾನ್ಸಿಬಿಲಿಟಿ ಆಗಿರುವಂಥ ಅದೊಂದು ವಿಷಯ ಆಗಿರುತ್ತೆ. ಮೂವಿ ಶುರುವಾದಾಗಿಂದ ಎಂಡ್ ತನಕ ಡೈರೆಕ್ಟರ್ ಜೊತೆಗೆ ನಿಲ್ಲಬೇಕು, ಮೂವಿ ಜೊತೆಗೆ ನಿಲ್ಲಬೇಕು, ಎಲ್ಲನೂ ಹೆಗಲ ಮೇಲೆ ಹೊತ್ಕೊಂಡು ನಾವು ಓಡಾಡಬೇಕಾಗತ್ತೆ. ತುಂಬ ರೆಸ್ಪಾನ್ಸಿಬಿಲಿಟಿ ಇರುವಂಥ ಒಂದು ಏನು ಅದೊಂದು ಸ್ಥಾನ. ಬಟ್ ನಂಗೆ ಈ ಮೂವಿ ನಾನು ಯಾವಾಗಲೂ ಒಪ್ಕೊಳ್ಳಲ್ಲ, ತುಂಬ ಕಮ್ಮಿ ಒಪ್ಕೊಳ್ಳೋದು. ಈ ಸ್ಟೋರಿ ನಂಗೆ ತುಂಬ ಮನಸ್ಸಿಗೆ ಕಾಡ್ತು. ಇದ್ರಲ್ಲಿ ಹೀರೋ ಅಂದರೆ ನನ್ನ ಸಿಕ್ಕಾಪಟ್ಟೆ ಇದೆ ಅಂತಲ್ಲ, ಈ ಮೂವಿಗೆ ಹೀರೋಯಿನ್ನೇ ಹೀರೋ, ಈ ಕಥೆನೇ ಹೀರೋ. ಅವಳ ಅಪ್ಪ, ಅವಳ ಮಾವ, ಅವಳ ತಾಯಿ, ಅವಳ ಲವ್ವರ್ ಅಂದರೆ ನಾನು, ಅವಳನ್ನು ಪ್ರೀತಿ ಮಾಡುವಂಥ ಊರಿನ ಒಬ್ಬ ರೌಡಿ ಉಗ್ರ ಮಂಜು ಅವರು. ಸರಿ, ಅವಳ ಸುತ್ತ ತಿರುಗುತ್ತೆ. ಆದರೆ ಆ ಒಂದು ಪಾಯಿಂಟಲ್ಲಿ ನಾನೊಂದು ಹೀರೋ ಆಗಿ ಕಾಣಿಸ್ಕೊತಿದ್ದೀನಿ. ನಾನು ಆ ಕತೆಗೆ ಸಪೋರ್ಟ್ ಮಾಡ್ತಿದ್ದೀನಿ. ನಾನು ಹೀರೋ ಅಂದರೆ ನಾನು ಆ ಥರ ಹೀರೋ ಅಲ್ಲ. ಇದರಲ್ಲಿ ಆ ಕತೆಗೆ ನನ್ನೊಂದು ಸಪೋರ್ಟಿವ್ ಕ್ಯಾರೆಕ್ಟರ್ ಅಷ್ಟೇ. ಆ ಹೆಣ್ಮಗಳದ್ದು ಯಾರು ದಿವ್ಯ ಅನ್ನೋ ಕ್ಯಾರೆಕ್ಟರ್ ಇದೆ, ಅವಳದೇ ಕ್ಯಾರೆಕ್ಟರ್ ಹೀರೋ. ಇದರಲ್ಲಿ ನೀವು ಇಡೀ ಮೂವಿ ನೋಡಿದಾಗ ತುಂಬ ನಿಮಗೇನಂದರೆ ಒಂದು ಕೂಲ್ ಹಾರ್ಟೆಡ್ ಒಂದು ಫಿಲ್ಮ್ ಅಂತ ಹೇಳ್ತೀವಲ್ಲ, ಒಂದು ನೋಡ್ಕೊಂಡು ಹೊರಗೆ ಬರಬೇಕಾದ್ರೆ ಚೆನ್ನಾಗಿದೆ. ಒಂದು ಒಳ್ಳೆ ಊರಿನ ಸ್ಟೋರಿ. ನಿಮ್ಮ ಸ್ವಂತ ಊರು ಯಾವುದು? ಉಡುಪಿನ?
ಬಿ ಸಿ ರೋಡ್ ಅಲ್ವಾ. ನೀವು ಈ ಮೂವಿ ನೋಡಿದಾಗ ನಿಮ್ಮ ಅಕ್ಕಪಕ್ಕದ ಸುರೇಶನ್ನ, ರಮೇಶನ್ನ, ವನಜಕ್ಕ, ಪಾರ್ಥಕ್ಕ ಅವರೆಲ್ಲ ನೆನಪಾಗ್ಬಿಡ್ತಾರೆ ನಿಮಗೆ. ಇಲ್ಲ, ನನಗೆ ನೇಚರು ಟ್ರೇಲರ್ ನೋಡಿದಾಗ ಅನಿಸಿದ್ದು ಅದ್ಭುತವಾದಂತಹ ದೃಶ್ಯ ವೈಭವ ನಿಮ್ಮ ಸಿನಿಮಾದಲ್ಲಿ ಕಂಡು ಬಂತು ಆ ಟ್ರೇಲರ್ ನೋಡಿದಾಗ. ಸೊ ನಿಮ್ಮ ಶೂಟಿಂಗ್ ಎಲ್ಲೆಲ್ಲ ಆಯಿತು, ಯಾವ ಕಾಡು ಹೋಗಿದ್ರಿ? ಆ ಕಾಡು ಅಂತ ಬಂದಾಗ ನಾನು ಕೇಳ್ಪಟ್ಟಿದ್ದು ಬಹಳ ಸಮಸ್ಯೆಗಳಾಗಿದ್ದಾವೆ, ಕಾಡು ಪ್ರಾಣಿಗಳು, ಅದರ ನಡುವೆ ನಿಮ್ಮ ಹೋರಾಟ, ನಿಮ್ಮ ಶೂಟಿಂಗು ಹೇಗಿತ್ತು, ಕಂಪ್ಲೀಟ್ ಜರ್ನಿ, ನಿಮ್ಗೆ ಭಯ ಆಗಿದ್ದು, ಆತಂಕಕ್ಕೊಳಗಾಗಿದ್ದು, ಈ ಥರದ್ದೆಲ್ಲವೂ ಕೂಡ 100% ನಡೆದಿರುತ್ತೆ. ಇದ್ರ ಬಗ್ಗೆ ಶೇರ್ ಮಾಡೋದಾದರೆ, ಈ ಮೂವಿನ ನಾವು ಬಂದುಬಿಟ್ಟು ಸುಬ್ರಹ್ಮಣ್ಯ ಮತ್ತು ಇದೇನು ಸುಳ್ಯ ಏನಿದ್ರೆ ಇದ್ರ ಮಿಡ್ಲಲ್ಲಿ ಒಂದು ಮಟ್ಪಾಡಿ ಅಂತ ಊರಿದೆ. ಆ ಊರಲ್ಲಿ ನಾವು ಶೂಟ್ ಮಾಡಿದ್ವಿ. ಅದು ಪ್ರೊಸೆಸ್ ಹೆಂಗಿತ್ತು ಅಂತಂದರೆ, ನಾವು ಸುಳ್ಯದಲ್ಲಿ ಸ್ಟೇ ಮಾಡ್ತಿದ್ವಿ. ಅಲ್ಲಿಂದ 1.5 ಗಂಟೆ ಮಟ್ಪಾಡಿಗೆ, ಅಲ್ಲಿ ಕಾರ್ ಇಟ್ಬಿಟ್ಟು ಅಲ್ಲಿಂದ ಜೀಪಲ್ಲಿ 5-6 ಕಿಲೋಮೀಟ್ರ್ ಹೋಗ್ಬೇಕಿತ್ತು ನಾವು. ಆ ಜೀಪ್ ನಿಲ್ಲಿಸ್ಬಿಟ್ಟು ಅಲ್ಲಿ ಮೇಕಪ್ ಹಾಕ್ಕೊಂಡು ತಿಂಡಿ ಮಾಡಿಕೊಂಡು ಅಲ್ಲಿಂದ 2.5 ಕಿಲೋಮೀಟ್ರ್ 3 ಕಿಲೋಮೀಟ್ರ್ ನಡ್ಕೊಂಡು ಹೋಗಬೇಕಾಗಿತ್ತು. ಅಂದರೆ ಎಲ್ಲ ಎಕ್ವಿಪ್ಮೆಂಟ್ಸ್ ಏನಿದಾರನ್ನ ಎಲ್ಲ ಆ್ಯಕ್ಟರ್ಸ್ ಆಗಿರ್ಬೋದು, ಯಾರ್ಯಾರಿದ್ದಾರೆ ಆ ಊರಿನ ಜನರು ಅವರೆಲ್ಲ ಹೊತ್ಕೊಂಡು ಹೋಗ್ಬಿಟ್ಟು ಅಲ್ಲಿ ಶೂಟ್ ಮಾಡ್ಕೊಂಡು ಹಂಗೆ ವಾಪಸ್ ಬರ್ತಿದ್ವಿ. ಆ ಟ್ರೈಲರಲ್ಲಿ ಲಾಸ್ಟ್ ಒಂದು ಮಾತಿದೆ ಅಲ್ವಾ, ಹುಡುಗ ತುಂಬ ಸ್ಟ್ರಾಂಗ್ ಇದ್ದಾನೆ ಅಂತ ಹೇಳ್ಬಿಟ್ಟು, ಹೋಗ್ತಾ ಎಲ್ಲ ಸ್ಟ್ರಾಂಗ್ ಇರ್ತಾರೆ, ಬರ್ತಾ ಎಲ್ಲ ವೀಕ್ ಆಗ್ತಿರ್ತಾರೆ ಅಲ್ಲಿ. ಆ ಥರ ಇತ್ತು. ಮತ್ತು ನಾವು ಶೂಟ್ ಮಾಡೋ ಪ್ಲೇಸಲ್ಲೆಲ್ಲ ಆನೆಗಳ ಲದ್ದಿ ಹಂಗೆ ಇರ್ತಿತ್ತು, ಹಸಿ ಅಂದರೆ ಹೇಳೋರು ನಿನ್ನೆ ಬಂದಿತ್ತಂತ ಹೇಳೋರು ಊರವರೆಲ್ಲ, ಅವರಿಗೆಲ್ಲ ಭಯನೇ ಇಲ್ಲ. ಅಯ್ಯೋ ದೇವ ಬಂದಿತ್ತಂದ್ರೆ ಏನು, ಇಲ್ಲಿ ಶೂಟ್ ಮಾಡ್ತಿದ್ದೀನೋ ಅಂತೇಳ್ಬಿಟ್ಟು. ಮತ್ತು ಸಂಜೆ ನಾವು ಮುಗಿಸ್ಕೊಂಡು ಬರಬೇಕಾದ್ರೆ 10-15 ಕಾಟಿಗಳು ಅಂದರೆ ಕಾಡ್ಕೋಣಗಳು ನಿಂತಿರೋದು, ನಮ್ಮನೆ ನೋಡ್ತಿದ್ವು ಆಯ್ತಾ ಶೂಟಿಂಗ್ ಅಂತ ಕೇಳೋಕ್ಕೆ. ಇದೆಲ್ಲ ತುಂಬ ಚೆನ್ನಾಗಿತ್ತು. ಅಂದರೆ ಹೆದರಿಕೆ ಆಗ್ತಿತ್ತು, ಸಿಕ್ಕಾಪಟ್ಟೆ ಹುತ್ತಗಳಿದ್ವು ಅಲ್ಲಿ. ಅಂದರೆ ನಾವು ಆ ಡೀಪ್ ಫಾರೆಸ್ಟಲ್ಲಿ ಶೂಟ್ ಮಾಡ್ತಿದ್ವಿ. ಮತ್ತು ಹಾವುಗಳು ಅದೆಲ್ಲ ಹೇಳೋಕ್ಕಾಗಲ್ಲ, ಅದು ಲೀಚ್ಗಳು ಬಿಡ್ತಾವಲ್ಲ, ರಕ್ತ ಇರುತ್ತೆ, ಅವುಗಳಂತೂ ಎವ್ರಿಡೇ ನಮ್ಮ ಫೈಟು. ಅದು ಹೆಂಗಿರ್ತಿತ್ತಂತೆ, ನಾವು ಉಪ್ಪು ನೀರನ್ನು ಕಾಲಿಗೆಲ್ಲ ಹಾಕ್ಕೊಂಡು ಮೇಗೆಲ್ಲ ಎಲ್ಲೆಲ್ಲ ಬಾಡಿ ಪಾರ್ಟ್ ಕಾಣಿಸುತ್ತೆ ಅಲ್ಲೆಲ್ಲ ಹಾಕ್ಕೊಂಡು ಹೋಗ್ತಿದ್ವಿ. ಉಪ್ಪು ನೀರಿದ್ರೆ ಬರಲ್ಲ. ಬಟ್ ನಮ್ಮ ಡೈರೆಕ್ಟ್ ಏನು ಮಾಡ್ತಿದ್ರು, ಇಲ್ಲೊಂದು ಶಾಟ್ ಇಡೋದು, ಅಲ್ಲೆಲ್ಲೋ ಶಾಟ್ ಇಡೋದು, ಇಲ್ಲಿ ನದಿ, ಅದನ್ನ ದಾಟ್ಕೊಂಡು ಹೋಗೋದು. ಆ ದಾಟ್ಕೊಂಡು ಹೋಗ್ಬೇಕಾದ್ರೆ ಎಲ್ಲ ಉಪ್ಪು ನೀರಲ್ಲಿ ಹೋಗ್ಬಿಡ್ತವೆ, ಮತ್ತೆ ಚುಚ್ಕೊಳ್ಳೋದು. ನಿಜ ಹೇಳ್ಬೇಕಂದ್ರೆ ಈ ಮೂವಿಗೆ ನಾವು ರಕ್ತ ಕೂಡ ಕೊಟ್ಟಿದ್ದೀವಿ, ಇದಕ್ಕೆ ರಕ್ತ ಕೂಡ ಕೊಟ್ಟಿದ್ದೀವಿ. ಅದಲ್ಲದೆ ಆ ಊರಿನ ಜನರು ತುಂಬ ಖುಷಿ. ಅಂದರೆ ಏನಂದರೆ, ನೀವು ನೋಡಿ ಟ್ರೈಲರ್ ನೋಡಬೇಕಾದ್ರೆ ನಾವೆಲ್ಲ ನಾನ್ ಆ್ಯಕ್ಟರ್ಸ್, ನಾನಾಗಿರೋದು ಬಾಲರಾಜವಾಡಿ ಆಗಿರ್ಬೋದು, ಅಥವಾ ಉಗ್ರ ಮಂಜು ಅವರು, ಅಥವಾ ಹೀರೋಯಿನು, ನಾವೆಲ್ಲ ಸ್ವಲ್ಪ ಗೊತ್ತಿರೋರು. ಅದು ಉಳಿದಂಥ ಎಲ್ಲ ಕ್ಯಾರೆಕ್ಟರ್ ಆ ಊರಿನ ಜನರು. ಆ್ಯಕ್ಚುಲಿ ನಂಗೆ ಟ್ರೈಲರ್ ನೋಡಬೇಕಾದ್ರೆ ಅವರು ನೋಡೋದೇ ಖುಷಿ, ಅವ್ರು ಬೀಡಿಸಿರೋದು, ಅವ್ರ ಲುಕ್ಕು. ಯಾಕಂದರೆ ಆ ಮುಗ್ಧತೆ ಇದೆಯಲ್ಲ, ಮೂವಿ ಅಂದರೆ ಏನಂತ ಗೊತ್ತಿಲ್ಲ, ಅದರ ಆ ಕಷ್ಟದಲ್ಲಿ ಪಟ್ಟರು, ನಮ್ಮ ಜೊತೆ ಪಟ್ಟರು ಅವರು. ಅದಕ್ಕಿಂತ ಮುಂಚೆ ಅವ್ರದ್ದೊಂದು ಮೂವಿ ಅಂದರೆ ಬೇರೆಯೇ ಇಮ್ಯಾಜಿನೇಷನ್ ಇತ್ತು. ಮೂವಿ ಎಲ್ಲ ಮುಗಿದಾದ್ಮೇಲೆ ಹೇಳೋದು, ನೀವು ಎಷ್ಟು ಕಷ್ಟಪಡ್ತಿರಲ್ಲ, ನಾವು ಒಂದು 2 ಗಂಟೆ ನೋಡಿಬಿಟ್ಟು ನಿಮ್ಮನ್ನು ಜಡ್ಜ್ ಮಾಡಿಬಿಡ್ತೀವಿ, ಮೂವಿ ಚೆನ್ನಾಗಿ ಮಾಡಿದ್ರೆ ಮಾಡಿಲ್ಲ, ಅದು ಸರಿಯಿಲ್ಲ, ಇದು ಸರಿಯಿಲ್ಲ ಅಂತ ಹೇಳ್ಬಿಟ್ಟು. ಒಂದು 30-35 ಡೇಸ್ ಅವ್ರ ಜೊತೆಗೆ ಇದ್ದಾಗ ಅವರಿಗೆಲ್ಲ ಅದು ಅನುಭವ ಆಯಿತು. ಮೂವಿ ಅಂದರೆ ಏನು, ಆ ಮೇಕಿಂಗ್ ಅಂದರೆ ಏನು, ಎಷ್ಟೊಂದು ಕಷ್ಟಪಡ್ತಾರೆ, ಒಂದೊಂದು ಶಾಟಿಗೆ ಎಷ್ಟು ಕಷ್ಟಪಡ್ತಾರೆ, ಹೊಗೆ ಹಾಕ್ತಾರೆ, ಒಂದು ಕ್ಯಾಮ್ರಾ ಎಷ್ಟು ವೆಯ್ಟ್ ಇದೆ, ಇನ್ನು ಲೈಟಿಂಗ್ ಇದು ಅದೆಲ್ಲ ಎಷ್ಟು ಎಕ್ವಿಪ್ಮೆಂಟ್ಸ್ ಎಷ್ಟು ವೆಯ್ಟ್ ಇದೆ, ಎಲ್ಲ ಅವ್ರಿಗೊಂದು ರಿಯಲೈಸೇಷನ್ ಆಯಿತು ಅವರಿಗೆ. ಮತ್ತು ಆ ಮುಗ್ಧ ಮನಸ್ಸುಗಳು ಇದರಲ್ಲಿ ಆ್ಯಕ್ಟ್ ಮಾಡಿದ್ದಾವೆ, ಆ ಊರು ಆ್ಯಕ್ಟ್ ಮಾಡಿದೆ, ಆ ಊರಲ್ಲಿರುವ ಪ್ರತಿಯೊಂದು ಮನೆ ಆ್ಯಕ್ಟ್ ಮಾಡಿದೆ, ಆಮೇಲೆ ಅಲ್ಲಿ ನೇಚರ್ ಆ್ಯಕ್ಟ್ ಮಾಡಿದೆ. ನೇಚರೇ ಬ್ಯೂಟಿ, ನೀವು ಎಲ್ಲೇ ಫ್ರೇಮ್ ಇಟ್ರು ನಿಮಗೆ ಸೂಪರಾಗಿ ಕಾಣಿಸೋದು, ಯಾಕಂದರೆ ಅಷ್ಟು ಚೆನ್ನಾಗಿತ್ತು ಆ ಗ್ರೀನರಿ ಎಲ್ಲ. ಡೈರೆಕ್ಟ್ರ್ ಬಗ್ಗೆ ಹೇಳೋದಾದರೆ, ಡೈರೆಕ್ಟ್ರು ಸಾಕಷ್ಟು ವರ್ಲ್ಡ್ ಮೂವೀಸ್ ನೋಡಿದಂತಹ ಒಂದು ಅನುಭವ ಇರುವಂಥ ವ್ಯಕ್ತಿ. ಅದಲ್ಲದೆ ನಾವೆಲ್ಲ ಸುಮಾರು ಒಂದು 7-8 ವರ್ಷ ರೂಮ್ಮೇಟ್ಗಳಾಗಿದ್ವಿ. ಹಾಗಾಗಿ ನಮ್ಮದೆಲ್ಲ ಒಬ್ಬರ ಮೈನಸ್ ಒಬ್ಬರ ಪ್ಲಸ್ ನಮ್ಗೆ ಗೊತ್ತಿರುತ್ತೆ ಎಲ್ಲನೂ. ಅದಲ್ಲದೆ ಸಾಕಷ್ಟು ಓದು ಬರಹ ಇದರಲ್ಲೆಲ್ಲ ಸಿಕ್ಕಾಪಟ್ಟೆ ಕೆಲಸ ಮಾಡಿದವರು. ಸಾಕಷ್ಟು ಮೂವಿಗೆ ಅಸೋಸಿಯೇಟ್ ಆಗಿ, ಅಸಿಸ್ಟ್ ಆಗಿ, ಗೋಸ್ಟ್ ಡೈರೆಕ್ಟರ್ ಆಗಿಬಿಟ್ಟು ಕೆಲಸ ಮಾಡಿದ್ದಾರೆ. ಈ ಸ್ಕ್ರಿಪ್ಟು ಅವ್ರು ರೆಡಿ ಮಾಡಿದ ರೀತಿ ನೋಡಿಬಿಟ್ಟು ನಮಗೆಲ್ಲ ಖುಷಿ ಆಗಿಬಿಡ್ತು. ನಾವು ಆವಾಗ ಅಂದ್ಕೊಂಡ್ವಿ ಈ ಮೂವಿನ ಮಾಡಲೇಬೇಕು, ತುಂಬ ಚೆನ್ನಾಗಿದೆ ಸ್ಕ್ರಿಪ್ಟ್. ಈಗ ನಾವು ಇತ್ತೀಚೆಗೆ ಮಲಯಾಳಂ ಮೂವೀಸ್ ನೋಡಿದಾಗ ಚಿಕ್ಕ ಎಳೆನೇ ತಗೊಂಡು ಎಷ್ಟು ಚೆನ್ನಾಗಿ ಮಾಡಿದಾರಲ್ಲ ಅಂತೇಳ್ಬಿಟ್ಟು ಹೊಗಳ್ತೀವಿ ನಾವು. OTTಲಿ ನೋಡ್ಕೊಂಡು ಅಥವಾ ಥಿಯೇಟರ್, ಎಷ್ಟು ಮೂವಿ ಬ್ಯಾಂಗ್ಳೂರಲ್ಲಿ ಓಡ್ತಾ ಇದೆ ಮಲಯಾಳಂ ಮೂವೀಸು, ಚಿಕ್ಕ ಥಾಟ್ ಇರೋದು ಅದರಲ್ಲಿ, ಅದ್ರ ಬಗ್ಗೆ ಮಾತಾಡ್ತೀವಿ ನಾವು. ಅಂಥ ಚಿಕ್ಕ ಥಾಟನ್ನು ಹಿಡ್ಕೊಂಡು ನಾವು ಈ ಮೂವಿನ ಮಾಡಿದ್ದು. ಈಗ ಏನಪ್ಪ ಅಂತ ಹೇಳಿದ್ರೆ ಟ್ರೈಲರ್ ಎಲ್ಲ ನೋಡಿದ್ವಿ, ಬಟ್ ಪ್ರಮೋಷನ್ ಈಗ ತುಂಬ ಹತ್ತಿರದಲ್ಲಿದ್ದೀವಿ. ಸೊ ಈ ಒಳ್ಳೆ ಮೂವಿ ರೀಚ್ ಆಗಬೇಕು, ಜನ ನೋಡಬೇಕು ಅನ್ನೋ ಆಸೆ ನಮಗೆಲ್ರಿಗೂ ಕೂಡ ಒಂದು ಇರುತ್ತೆ, ಆಯಿತಾ? ನೀವು ಈಗ ಪ್ರಮೋಷನ್ ಅಂತ ಬಂದಾಗ ಯಾವ ಥರ ಮಾಡ್ಬೇಕು ಅಂದ್ಕೊಂಡಿದ್ರೆ, ಇದು ರೀಚ್ ಆಗಬೇಕು, ಇದು 100% ಜನ ಒಪ್ತಾರೆ ಅಂತ ಟ್ರೈಲರ್ ನೋಡಿದಾಗ ಅನಿಸಿದೆ ನನಗೆ. ಸೊ ರೀಚ್ ಮಾಡೋದಕ್ಕೆ ನಿಮ್ಮ ಪ್ರಯತ್ನಗಳು ಹೇಗೆ ಆಗ್ತಾ ಇದ್ದಾವೆ ಅಂತ ಹೇಳಿ.
ಮ್ಯಾಮ್ ಆ್ಯಕ್ಚುಲಿ ನಿಜ ಹೇಳಬೇಕಂದ್ರೆ ಒಂದು ಸುಮಾರು 4-5 ವರ್ಷದ ಹಿಂದೆ ನಾವು ಏನೇ ಮಾಡಿದ್ರೂ ನಾವೇನೇ ಬಿಟ್ರೂ ಅದೊಂದು ಹಬ್ಬ ಆಗ್ತಿತ್ತು. ಈಗ ಜನ ಆ ಥರ ಇಲ್ಲ, ತುಂಬ ಎಜುಕೇಟೆಡ್ ಆಗಿದ್ದಾರೆ. ಅಂದರೆ ಆಫ್ಟರ್ ಕೊರೋನಾ ಆದಮೇಲೆ ಎಲ್ಲ ಮೂವೀಸನ್ನ ಕೂತ್ಕೊಂಡು ಮನೇಲಿ ನೋಡ್ತಾ ಇದ್ದಾರೆ. ಸ್ಪ್ಯಾನಿಷು, ಹಿಂದಿ, ತಮಿಳು ಅಥವಾ ನಿಮ್ಮದು ಅಮೇರಿಕನ್ ಮೂವೀಸ್ ಎಲ್ಲ ನೋಡ್ತಿದ್ದಾರೆ. ಅವರ ಆಡಿಯನ್ಸ್ ಲೆವೆಲ್ ಒಂದು ನಾಲೆಜ್ ಇದೆಯಲ್ಲ ತುಂಬ ಸ್ಟ್ರಾಂಗ್ ಆಗಿ ಇದಾಗಿಬಿಟ್ಟಿದೆ, ಅನ್ನೋ ಸ್ಟ್ರಾಂಗ್ ಆಗಿದೆ. ಈಗ ನಾವು ಒಂದು ಪೋಸ್ಟರ್ ಬಿಟ್ಟರೆ ಡಿಸೈಡ್ ಮಾಡ್ತಾರೆ ಈ ಟೀಮ್ ಹೆಂಗಿದೆ, ಈ ಟೀಮ್ನ ತಾಕತ್ತು ಏನಿದೆ, ಸ್ಟ್ರೆಂತ್ ಏನಿದೆ ಅಂತ ಇದು ಮಾಡ್ತಾರೆ. ಹಾಗೆ ನಾವು ಸಿಕ್ಕಾಪಟ್ಟೆ ಖರ್ಚು ಮಾಡಿದ್ರೂ ಓಕೆ, ನಮ್ಮದು ಸ್ಟಫ್ ಚೆನ್ನಾಗಿಲ್ಲ ಅಂದರೆ ಏನೂ ಮಾಡೋಕ್ಕಾಗಲ್ಲ. ಈಗ ನಂಗೆ ಖುಷಿಯಾಗಿದ್ದು, ನಾವು ಬಿಡೋ ಪೋಸ್ಟರಿಂದ ಟ್ರೈಲರ್ಗೆ ಸಿಕ್ಕಾಪಟ್ಟೆ ಒಳ್ಳೆ ರೆಸ್ಪಾನ್ಸ್ ಬಂತು, ಇಂಡಸ್ಟ್ರಿಯಿಂದ ಬಂತು, ಇಂಡಸ್ಟ್ರಿ ಹೊರಗಿಂದ ಬಂತು, ತುಂಬ ಇಷ್ಟಪಟ್ಟರು ಅದನ್ನು. ಈಗ ಜೆನ್ಯೂನ್ ಆಗಿ 50,000ವರೆಗೆ ಅದನ್ನು ವ್ಯೂಸ್ ಆಗ್ತಿದೆ. ಈ 50,000 ಬಂದರೆ ನಿಜವಾಗಲೂ ಇವ್ರು ಹೋಗ್ಬಿಟ್ಟು ಇನ್ನೊಂದು 50,000 ಕರ್ಕೊಂಬರ್ತಾರೆ. ಆ ಶಕ್ತಿ ಮೂವಿಗೆ ಇದ್ದರೆ ಖಂಡಿತವಾಗಿ ಕರ್ಕೊಂಬರ್ತಾರೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಆದರೂ ಕೂಡ ಒಂದು ವಿಭಿನ್ನ ರೀತಿ ತಲುಪಿಸೋಣ. ನಾವೆಲ್ಲ ಕಡೆಯಿಂದ ಟ್ರೈ ಮಾಡ್ತಿದ್ವಿ. ಈಗ ಮೈನ್ ಆಗಿದ್ದು ಸೌತ್ ಕೇಂದ್ರದ ಮೂವಿ ಆಗಿದ್ದರಿಂದ, ಆ ಭಾಷೆ ಇದ್ದಿದ್ದರಿಂದ ಅಲ್ಲಿ ಎಷ್ಟಾಗುತ್ತೆ ಅಷ್ಟು ಪ್ರಮೋಷನ್ ಮಾಡ್ತಿದ್ವಿ. ಮತ್ತು ಇಲ್ಲಿ ಬ್ಯಾಂಗ್ಳೂರಲ್ಲಿ ಇರುವಂಥ ಸೌತ್ ಕೇಂದ್ರ ಯಾರ್ಯಾರು ಇದ್ದಾರೆ ಅವರನ್ನು ರೀಚ್ ಮಾಡೋಕ್ಕೆ ಪ್ರಯತ್ನ ಪಡ್ತಿದ್ವಿ. ಆಮೇಲೆ ಯಾರೇ ಮೂವಿ ನೋಡಿದ್ರು ಈ ಮೂವಿ ಅವ್ರ ಊರಂತ ಅನಿಸುತ್ತೆ. ಈ ಇನ್ಸಿಡೆಂಟ್ ಏನು ನಮ್ಮ ಖಾಲಿ ಸೌತ್ ಕೇಂದ್ರ ಅಲ್ಲಿ ನಡೆಯುವಂಥದ್ದಲ್ಲ, ಇಡೀ ಪ್ರಪಂಚದಲ್ಲಿ ನಡೆಯುವಂಥದ್ದು. ಹುಡುಗ ಹುಡುಗಿ ಅವರ ಏನು ಅವ್ರದ್ದೊಂದು ಪರ್ಸನಲ್ ಟೈಮ್ ಬೇಕು ಅಂತಂದರೆ ಎಲ್ಲರಿಂದ ತಪ್ಪಿಸ್ಕೊಂಡು ಓಡಲೇಬೇಕು, ಅವರು ಎಲ್ಲದೊಂದು ಕಡೆ ಮೀಟ್ ಆಗಲೇಬೇಕು. ಅದು ಎಲ್ಲ ಕಡೆ ಇದ್ದಿದ್ದೆ, ಸರಿನಾ? ಹಾಗಾಗಿ ಈ ಮೂವಿ ಯಾರೇ ನೋಡಲಿ, ಬೇಕಾದರೆ ಬಿಜಾಪುರದವ್ರು ಕೂತು ನೋಡಲಿ ಅಥವಾ ಮೈಸೂರವರು, ಮಂಡ್ಯದವ್ರು ಎಲ್ಲಿ ಕೂತು ನೋಡಿದ್ರು ಅವರಿಗಿದು ಆಪ್ಟ್ ಆಗುತ್ತೆ. ಅವ್ರಿಗಿದ್ರಿಂದ ಒಂದು ಏನಾದರೂ ಒಂದು ಮಜಾ ಕೊಡುವಂಥ ಎಲಿಮೆಂಟ್ ಅಥವಾ ಸಸ್ಪೆನ್ಸ್ ಥ್ರಿಲ್ಲರ್ ಸಿಕ್ಕೇ ಸಿಗುತ್ತೆ. ಓಕೆ, ಯಶ್ ಶೆಟ್ಟಿ ಅವರು ಕನ್ನಡ ಸಿನಿಮಾ ಇಂಡಸ್ಟ್ರಿಗೆ ಸಾಕಷ್ಟು ಸಿನಿಮಾಗಳನ್ನ ಕೊಟ್ಟಿದ್ದೀರಾ, ರಂಜಿಸಿದ್ದೀರಾ. ಸೊ ಇವತ್ತು ಜಂಗಲ್ ಮಂಗಲ್ ರಿಲೀಸ್ಗೆ ರೆಡಿ ಇದೆ. ಇದ್ರ ಜೊತೆ ಬೇರೆ ಪ್ರಾಜೆಕ್ಟ್ಗಳು 100% ನಿಮ್ಮ ಕೈಯಲ್ಲಿದ್ದಾವೆ. ಬಣ್ಣದ ಬದುಕು ಹೇಗಿತ್ತು, ಹೇಗಿದೆ, ಏನು ನೀವು ಪಡ್ಕೊಂಡ್ರಿ, ಏನು ಕಳ್ಕೊಂಡ್ರಿ ಅಂತ ಹೇಳಿ ಈ ಕಂಪ್ಲೀಟ್ ಜರ್ನಿಯ ಬಗ್ಗೆ ಒಂದು ಮೆಲುಕು ಹಾಕೋದಾದರೆ. ನಾನು ಚಿಕ್ಕ ವಯಸ್ಸಿಂದಲೂ ಕೂಡ ಥಿಯೇಟರ್ ಮಾಡ್ಕೊಂಡ್ಬಂದೆ, ಒಂದು ಕಮರ್ಷಿಯಲ್ ಥಿಯೇಟರ್. ನಿಮ್ಗೆ ಗೊತ್ತಿದೆ, ಚಾಪರ್ಕ ಕಲಾವಿದರು ಮಂಗಳೂರಲ್ಲಿ ಎಷ್ಟು ಫೇಮಸ್ಸು. ಅವರೇ ನಮಗೆಲ್ಲರೂ ನಮ್ಮನ್ನು ಇನ್ಸ್ಪೈರ್ ಮಾಡಿದ್ದೆ. ಅವರನ್ನು ನೋಡಿಕೊಂಡು ನಾವು ಟೀಮ್ ಕಟ್ಟಿದ್ವಿ, ನಾವು ನಾಟಕ ಮಾಡ್ತಾಯಿದ್ವಿ. ಅಲ್ಲಿಂದ ನೀನಾಸಮ್ಗೆ ಹೋದೆ, ಆ್ಯಕ್ಟಿಂಗ್ ಬಗ್ಗೆ ಒಂದು ಗಾಢವಾದ ಯಾವುದು ಎಜುಕೇಷನ್ ಸಿಕ್ತು. ಅಲ್ಲಿಂದ NST ಇದೆ ಅಂತ ಗೊತ್ತಾಯಿತು, ದಿಲ್ಲಿ NSTಗೆ ಹೋದೆ. 3 ಇಯರ್ಸು ಅಲ್ಲಿ ಕಲಿತೆ ನಾನು. ಅದನ್ನಾದರೆ ಮುಂಬೈಲಿ ಟೀಚಿಂಗ್ ಕೆಲಸ ಮಾಡ್ತಿದ್ದೆ, ಆ್ಯಕ್ಟಿಂಗ್ ಟೀಚಿಂಗ್ ಕೆಲಸ ಮಾಡ್ತಿದ್ದೆ. ಅಲ್ಲಿಂದ ಬ್ಯಾಂಗ್ಳೂರಿಗೆ ಬಂದುಬಿಟ್ಟು ಒಂದು ಮೂವಿಗೆ ಅಸಿಸ್ಟ್ ಮಾಡಿದೆ. ಆಮೇಲೆ ಒಂದು ಮೈನ್ ಮೂವಿಗೆ ಒಂದು ಮುಖ್ಯ ಖಳನಾಯಕನಾಗಿ ಕೆಲಸ ಮಾಡಿದೆ. ಆ ಮೂವಿ ರಿಲೀಸ್ ಆಗೋಕ್ಕಿಂತ ಮುಂಚೆ ನಂಗೆ 5-6 ಮೂವಿ ಬಂತು. ಅಲ್ಲಿ ಕೆಲಸ ಮಾಡಿದಂಥ ಆರ್ಟ್ ಹುಡುಗರಾಗಿರ್ಬೋದು, ಅಸಿಸ್ಟ್ಗಳಾಗಿರ್ಬೋದು, ಒಬ್ಬ ಒಳ್ಳೆ ಆ್ಯಕ್ಟ್ರ್ ಬಂದಿದ್ದಾನೆ, ಕೆಲಸ ಕೊಡಿ ಅಂತ ಹೇಳ್ಬಿಟ್ಟು ಅವರೇ ಸ್ಪ್ರೆಡ್ ಮಾಡಿದ್ರು. ನನ್ನ ಮೊದಲ ಮೂವಿ ರಿಲೀಸ್ ಆಗೋಕ್ಕಿಂತ ಮುಂಚೆ ನಂಗೆ ಕೆಲಸ ಸಿಕ್ತು. ನಾನು ತಲೆಯಲ್ಲಿ ಫಿಕ್ಸ್ ಮಾಡ್ಕೊಂಡು ಬಂದಿದ್ದೆ, ನಾನು 5 ವರ್ಷ ಟ್ರೈ ಮಾಡ್ತೀನಿ. 5 ವರ್ಷ ಟ್ರೈ ಮಾಡಿದಾಗ ನಂಗೆ ಆಗಿಲ್ಲ ಅಂತಂದರೆ ನಾನು ಇಮಿಡಿಯೇಟ್ ನನ್ನ ಟ್ರ್ಯಾಕ್ಗೆ ಚೇಂಜ್ ಮಾಡ್ತೀನಿ. ನಾನು ಹೋಟ್ಲ್ ಹಾಕ್ತೀನ ಅಥವಾ NRAಗೂ ಕೆಲಸಕ್ಕೆ ಹೋಗ್ತೀನಿ, ನಂಗೆ ಗೊತ್ತಿಲ್ಲ. ಬಟ್ ನಾನು ಡಿಸೈಡ್ ಆಗಿದೆ. ಬಟ್ ಇಂಡಸ್ಟ್ರಿಗೆ ಬಂದಾಗ ಈ ಕನ್ನಡ ಇಂಡಸ್ಟ್ರಿ ನನಗೆ ಯಾವ ಕಾರಣಕ್ಕೂ ಮೋಸ ಮಾಡಿಲ್ಲ. ನನಗೆ ಒಂದಕ್ಕಿಂತ ಬೆಟರ್ ಮೂವಿ ಕೊಡ್ತಾನೆ ಹೋಯಿತು. ಅಂದರೆ ನಿನ್ನಂಥ ಸಾಮರ್ಥ್ಯ ಇದೆ, ನಿಂಗೆ ಕೆಲಸ ಸಿಗುತ್ತೆ ಅಂತ ಹೇಳ್ಬಿಟ್ಟು ಯಾವತ್ತೂ ನಂಗೆ ಇಂಡಸ್ಟ್ರಿ ಹೇಳಿದೆ. ಇವತ್ತಿಗೂ ನನಗೆ ರನ್ನಿಂಗಲ್ಲಿದ್ದೇನೆ, ಅದೊಂದು ಖುಷಿ ಇದೆ. ಬಟ್ ನಾನು ಯೂತ್ಸ್ಗೆ ಏನು ಹೇಳೋದಂದರೆ, ಯಾವತ್ತು ನಾವು ಇಂಡಸ್ಟ್ರಿಗೆ ಬರ್ತೀವಿ ಅಂತಂದರೆ ಒಂದು ಅದರ ಎಜುಕೇಷನ್ ಮಾಡಿ. ಈಗ ಕಷ್ಟ ಯಾವಾಗ ಆಗುತ್ತೆ, ನಮ್ಗೆ ಆ ವಿಷಯದ ಬಗ್ಗೆ ಕ್ಲಾರಿಟಿ ಇಲ್ಲದೆ ಇರುವಾಗ ಅಥವಾ ಅದ್ರ ಬಗ್ಗೆ ನಾಲೆಜ್ ಇಲ್ಲದೆ ಇರುವಾಗ ನಮಗೆ ಕಷ್ಟ ಆಗೋದು. ಅದ್ರ ಬಗ್ಗೆ ನಾಲೆಜನ್ನು ಕಲೆಕ್ಟ್ ಮಾಡಿ, ಅದಕ್ಕಂತಲೇ ಒಂದು ಫಿಲ್ಮ್ ಸ್ಕೂಲಾ ಅಥವಾ ಯಾವುದೋ ಥಿಯೇಟರ್ ಸ್ಕೂಲಾ ಅಲ್ಲಿಗೆ ಹೋಗ್ಬಿಟ್ಟು ಕಲೀರಿ. ಕಲಿತಾಗ ಏನಾಗುತ್ತೆ, ಆ ವಿಷಯದ ಬಗ್ಗೆ ಭಯ ಕಮ್ಮಿ ಆಗುತ್ತೆ. ಭಯ ಕಮ್ಮಿ ಆದರೆ ಕಾನ್ಫಿಡೆನ್ಸ್ ಜಾಸ್ತಿ ಆಗುತ್ತೆ, ಅಲ್ಲೇನಾದರೂ ಅಚೀವ್ ಮಾಡೋಕ್ಕಾಗತ್ತೆ. ವಿಲನ್ ಲೈಫ್ ಒಂದು ರೀತಿ, ಈಗ ನಾವು ವಿಲನ್ಗಳನ್ನೆಲ್ಲ ಮಾತಾಡಿಸ್ತಾ ಬಂದಾಗ ಹೇಗಿರುತ್ತೆ ಅಂದರೆ, ಅವ್ರನ್ನ ಹೊರಗೆ ನೋಡೋದ್ರ ಕೂಡ ಅದೇ ರೀತಿ ಇರ್ತದೆ ಅಂತ ಹೇಳ್ತಾರೆ. ಈಗ ನಮಗೂ ಕೂಡ ಕೆಲವೆಲ್ಲ ನೋಡ್ಬಿಟ್ಟು ಹಂಗೆ ಗುದ್ಬಿಡೋಣ ನಿಮಗೆ ಅನ್ನೋ ಥರ ಫೀಲ್ ಎಲ್ಲ ಆಗಿದ್ದಾವೆ. ಆ ಥರ ಅಂದರೆ ನಟನೆಯ ಒಳಗೆ ಹೋಗ್ಬಿಟ್ಟಿರ್ತೀವಿ. ಸೊ ನಿಮ್ಮನ್ನು ಆ ಥರ ನೋಡಿ ನಿಮ್ದು ಯಾವ್ದಾದ್ರು ಒಂದು ಪಾತ್ರನ ಜನ ಸಿಟ್ಟು ಮಾಡಿಕೊಂಡು ಬೈದಿದ್ದು, ಊರಿನಲ್ಲಿ ಏನಾರು ಬೈದಿದ್ದು, ಈ ಥರದ್ದು ಏನಾರು ಇದೆಯಾ ಇನ್ಸಿಡೆಂಟ್ ನೆನ್ಪು ಮಾಡ್ಕೊ. ಎಷ್ಟೋ ಜನ ವಿಲನ್ಗಳು ಹೇಳ್ಕೊತಾರೆ, ಹೊಡಿಯೋಕ್ಕೆಲ್ಲ ಚಪ್ಪಲಿ ಗಿಪ್ಲಿ ಎಲ್ಲ ಹೊಡೆದಿದ್ದು, ಎತ್ತಿ ತೆಗೆಸ್ತಿದ್ದು, ಈ ಥರದ್ದೆಲ್ಲ ಸುಮಾರು ಎಕ್ಸಾಂಪಲ್ಗಳೆಲ್ಲ ಇದಾವಂತೆ. ಸೊ ನಿಮಗೆ ಆ ಒಂದು ಜರ್ನಿಲಿ ನಿಮ್ಮ ನಟನೆ ಒಳಗೆ ಹೋಗಿ ನುಗ್ಗಿ ಇವನು ವಿಲನ್ನೇ ಅಂತ ಫಿಕ್ಸ್ ಆಗಿ ಆ ಥರದ್ದು ಏನೋ ತೊಂದರೆ ಮಾಡಿದ್ದು ಏನಾರು ಇದೆಯಾ ಅಂತ? ಇಲ್ಲ, ಆ ಥರ ಏನಿಲ್ಲ. ಬಟ್ ನಾ ಮಾಡಿದಂಥ ಕ್ಯಾರೆಕ್ಟರ್ನೆಲ್ಲ ಜ್ವಲಂತ ಮಿಂದ
ಬೆಳೆದು ಜಮಾಲಿ ಗುಡ್ಡ, ಗೌಳಿ ಕ್ಯಾರೆಕ್ಟ್ರ್ ಎಲ್ಲ ಕ್ಯಾರೆಕ್ಟ್ರನ್ನ ಎಲ್ಲರೂ ಎಂಜಾಯ್ ಮಾಡ್ತಿದ್ರು. ಮೊದಲಾದರೆ ನಿಮ್ಗೆ ಏನಂದರೆ ಆ್ಯಕ್ಟ್ರಸ್ ತುಂಬ ಈಸಿಯಾಗಿ ಸಿಗ್ತಿರ್ಲಿಲ್ಲ. ಈಗ ವಜ್ರಮಣಿ ಸಾರ್ನ ನೋಡಬೇಕಂದ್ರೆ ಇವರನ್ನು ನೋಡಬೇಕಂದ್ರೆ ಅಪರೂಪ ಅವ್ರು ಬಂದು ಸಿಗ್ತಿತ್ತು. ಆ ಟೈಮಲ್ಲಿ ಸೋಷಿಯಲ್ ಮೀಡಿಯಾ ಆಗಲಿ FB ಇನ್ಸ್ಟಾ ಯಾವುದು ಇರಲಿಲ್ಲ. ಅಪರೂಪ ಅಂದರೆ ಆ ಗ್ರಡ್ಜ್ ಹಂಗೇ ಇರ್ತಿತ್ತು ಅವ್ರ ಮೇಲೆ. ಈಗ ನಾವೇನಿಲ್ಲ, ನಾವು ಈಗ ಪ್ರತಿಯೊಂದು ಇವೆಂಟಲ್ಲಿ ಅಥವಾ ಏನೋ ಒಂದು ಮಾಡ್ಕೊಂಡು ನಾವು ಪದೇ ಪದೇ ಅವ್ರ ಕಣ್ಣೆದುರಿಗೆ ಹೋಗೋದ್ರಿಂದ ಅವರು ನಾವು ಸ್ವಲ್ಪ ಈಸಿ ಆಗಿಬಿಟ್ಟು ನಮ್ಮನ್ನು ಆ ದೃಷ್ಟಿಯಲ್ಲಿ ನೋಡ್ತಾ ಇಲ್ಲ ಒಂದು. ಮತ್ತು ನಂಗೊಂದ್ಸಲ ಇನ್ಸಿಡೆಂಟ್ ಏನಾಗಿತ್ತು ಅಂತಂದರೆ, ನಾನು ಜಾನ್ ಜನಾರ್ದನ್ ಮೂವಿಯಲ್ಲಿ ಒಂದು ಬಿಹಾರಿ ಕ್ಯಾರೆಕ್ಟರ್ ಮಾಡಿದ್ದೆ. ಅದಾಗಿ ಸ್ವಲ್ಪ ಸಮಯದ ನಂತರ ಯಾವುದೋ ಒಂದು ಟೆಂಪಲ್ಗೇನೋ ಹೋಗಿದ್ದೆ. ಕೈ ಮುಗಿದು ಹೊರಗೆ ಬಂದು ಚಪ್ಪಲಿ ಹಾಕೋಬೇಕಾದ್ರೆ ಒಬ್ಬರು ಪರ್ಸನು, ನೀವು ಜಾನ್ ಜನಾರ್ದನಲ್ಲಿ ವಿಲನ್ ನೀವೇ ತಾನೆ ಅಂತಂದರು. ಹೌದು ಸರ್ ಅಂತಂದೆ. ಹೌದಂತ ಸುಮ್ಮನೆ ಇರಬೇಕಿತ್ತು. ನಾನು ಅಂದೆ, ಖುಷಿ ಆಗ್ಬಿಡ್ತು, ಒಬ್ಬ ಆ್ಯಕ್ಟ್ರ್ ಆಗ್ಬಿಟ್ಟು ನನಗೆ ಗುರ್ತಿಸಿದ್ರಲ್ಲ ಅಂತ ಹೇಳ್ಬಿಟ್ಟು ಖುಷಿ ಆಗಿಬಿಟ್ಟು, ಸರ್ ಹೆಂಗೆ ಕಂಡು ಹಿಡಿದ್ರಿ ಅಂತ ಕೇಳಿದೆ. ಅಯ್ಯೋ, ನಾನು ಪೊಲೀಸ್ ಕೆಲಸ ಮಾಡೋದು, ಎಷ್ಟು ಕಳ್ರನ್ನು ನೋಡ್ತಾ ಇರ್ತೀನಿ ನಾನು ಅಂತಂದ್ರೆ. ಅಯ್ಯೋ ಅಂತಂದ್ರೆ, ಅಯ್ಯೋ ನಾನೇ ಸುಮ್ಮನೆ ಕೋಲ್ ಕೊಟ್ಬಿಡ್ತಿದ್ದೆ ಇಲ್ಲ ಅಂತ ಹೇಳ್ಬಿಟ್ಟು. ಚೆನ್ನಾಗಿತ್ತು, ಅದೊಂದು ಅನುಭವ ಚೆನ್ನಾಗಿತ್ತು. ನಿಮ್ಮ ಕಣ್ಣು ಒಂದು ಸ್ಪೆಷಲ್ ಗಿಫ್ಟ್ ಅಂತಲ್ಲ, ಯಾಕಂದರೆ ಆ ಲುಕ್ಗೆ ನಾರ್ಮಲ್ ಆಗೇ ಭಯ ಆಗುತ್ತೆ. ಇಲ್ಲ, ಅದು ಒಂದು ನಂಗೆ ಪ್ಲಸ್ ಪಾಯಿಂಟ್. ಅದು ತುಂಬ ಜನ NSTಲ್ಲಿ ಇರಬೇಕಾದ್ರೂ ಅಥವಾ ಇಲ್ಲಿ ಡೈರೆಕ್ಟರ್ಸ್ ಗುರುದೇಶ್ ಪಾಂಡೆ ಅವರಾಗಿರ್ಬೋದು ಅಥವಾ ಇವರು ಪ್ರಶಾಂತ್ ನೀಲ್ ಅವರಾಗಿರ್ಬೋದು, ಆ ಕಣ್ಣು ನೋಡ್ತಿದ್ದಂಗೆ ಪ್ಲಸ್ ಪಾಯಿಂಟ್ ಅಂತ ಹೇಳಿದ್ದು ನಂಗೆ ನೆನಪಿದೆ. ಬಟ್ ಗಾಡ್ ಗಿಫ್ಟ್. ಒಬ್ಬ ಆ್ಯಕ್ಟ್ರಿಗೆ ಏನಾದೊಂದು ಪ್ಲಸ್ ಪಾಯಿಂಟ್ ಬೇಕು. ಇನ್ನು ಕೆಲವರು ತುಂಬ ಫಾಸ್ಟಾಗಿ ಮಾತಾಡ್ತಾರೆ, ಇನ್ನು ಕೆಲವರು ಕಣ್ಣಲ್ಲೇ ಲುಕ್ ಕೊಟ್ಬಿಟ್ಟು ಮಾತಾಡ್ತಾರೆ. ಒಬ್ರಿಗೂ ಒಂದೊಂದು ಸ್ಟ್ರೆಂತ್ ಇರುತ್ತೆ. ಆ ಸ್ಟ್ರೆಂತ್ ಮೇಲೆ ಆಟ ಆಡಿದ್ರೆ ನಮಗೆ ಸಕ್ಸಸ್ ಖಂಡಿತ ಇದ್ದೇ ಇರುತ್ತೆ. ಸ್ಫೂರ್ತಿ ಯಾರು ನಿಮ್ಮ ಇಂಡಸ್ಟ್ರಿ, ಯಾರನ್ನ ಇಷ್ಟಪಡ್ತೀರಾ ತುಂಬ ನೀವು? ಅಂದರೆ ಆ್ಯಸ್ ಅನ್ ಆ್ಯಕ್ಟ್ರ್ ಆಗಿನ ನಂಗೆ ಆ್ಯಸ್ ಅನ್ ಆ್ಯಕ್ಟ್ರ್ ಆಗಿಬಿಟ್ಟು ಪ್ರಕಾಶ್ ರಾಜ್ ನಂಗೆ ತುಂಬ ಇಷ್ಟದ ಆ್ಯಕ್ಟ್ರ್. ಅವರ ಕಾಂಜೀವರಂ ಮೂವಿ ಆಗಿರ್ಬೋದು ಅಥವಾ ಅವ್ರು ಮಾಡೋಂಥ ವಿಲನ್ ಕ್ಯಾರೆಕ್ಟರ್ಸ್ ಆಗಿರ್ಬೋದು. ಯಾಕಂದರೆ ಆ ಒಂದು ಯಾರು ನೋಡೋಕ್ಕೆ ಚೆನ್ನಾಗಿರಲ್ಲ ಮೇಡಮ್. ನಾನು ಚೆನ್ನಾಗಿಲ್ಲ ನೋಡೋಕ್ಕೆ, ಯಾರು ಚೆನ್ನಾಗಿಲ್ಲ ಈ ಪ್ರಪಂಚದಲ್ಲಿ ನೋಡೋಕ್ಕೆ. ಆದರೆ ನಮ್ಮ ಒಳಗಡೆಯಿಂದ ಒಂದು ಎನರ್ಜಿ ಬರುತ್ತಲ್ಲ ಆ್ಯಕ್ಟಿಂಗ್ ಅಂತ ಹೇಳ್ಬಿಟ್ಟು, ಆ ಎನರ್ಜಿ ಏನಾದರೂ ಒಬ್ಬ ಆಡಿಯನ್ಸಿಗೆ ರೀಚ್ ಆಗಿಬಿಟ್ಟು ಅವ್ನ ಬಾಡಿಗೆ ಅದು ರೀಚ್ ಆಯಿತು ಅಂತಂದರೆ ಅವನಿಗೆ ಅವತ್ತಿನ ನಾನು ಚೆನ್ನಾಗಿ ಕಾಣಿಸೋಕ್ಕೆ ಶುರು ಮಾಡ್ತೀನಿ ನಾನು. ಸೊ ನನಗೆ ಆ ಇದರಲ್ಲಿ ನಂಗೆ ಅವ್ರು ತುಂಬ ಇಷ್ಟವಾದಂಥ ಆ್ಯಕ್ಟ್ರ್ ಅವರು. ಅವ್ರು ಬಿಟ್ಟರೆ ಬೇರೆ ಅನಂತ್ ನಾಗ್ ಸರ್ ಅವರು ಎಂಥ ಗ್ರೇಟ್ ಆ್ಯಕ್ಟರು. ಆಮೇಲೆ ಕಮರ್ಷಿಯಲ್ ಮೂವಿ ಅಂತ ಬಂದರೆ ನಾವೆಲ್ಲ ಹುಟ್ಟಿ ಬೆಳೆದಿದ್ದೆ. ನನ್ನ ಫಸ್ಟ್ ಮೂವಿ ಮಿಂಚು ಅಂತ ಹೇಳ್ಬಿಟ್ಟು, ಯಾರೋ ಟೈಗರ್ ಪ್ರಭಾಕರ್ ಮತ್ತು ಇವರು ದೇವರಾಜ್ ಸರ್ ಇದು. ಆ ಮೂವಿ ಫಸ್ಟ್ ನಾನು ಥಿಯೇಟ್ರಲ್ಲಿ ನೋಡಿದ್ದು. ಅಲ್ಲಿಂದ ದರ್ಶನ್ ಸರ್ ಮೂವಿ, ಸುದೀಪ್ ಸರ್ ಅವ್ರ ಮೂವಿ, ಈಗ ಧ್ರುವ ಸರ್ ಅವ್ರ ಮೂವಿ, ಮತ್ತು ಈಗೆಲ್ಲ ಹೊಸ ಆ್ಯಕ್ಟರ್ಸ್ ತುಂಬ ಜನ ಬರ್ತಿದ್ದಾರೆ. ಅಪ್ಪು ಸಾರು, ಶಿವಣ್ಣ, ಇವರೆಲ್ಲ ಮೂವಿ ನೋಡ್ಕೊಂಡೆ ನಾವು ಬೆಳೆದವರು. ಇವರೆಲ್ಲ ಕಮರ್ಷಿಯಲ್. ಇವರಿಲ್ಲ ಅಂದರೆ ನಮ್ಮ ಮೂವಿ ಇಂಡಸ್ಟ್ರಿ ಉದ್ಧಾರ ಆಗಲ್ಲ, ಇಂಡಸ್ಟ್ರಿ ಬಿಸ್ನೆಸ್ ಆಗಲ್ಲ. ಇವ್ರುಗಳ ಮೂವಿ ಬಂದ್ರೇ ಜನ ಮನೆಯಿಂದ ಹೊರಗೆ ಬರೋದು. ಇದರ ಮಿಡ್ಲಲ್ಲಿ ಇವರದೆಲ್ಲ ಮೂವಿ ಚೆನ್ನಾಗಾಯಿತು ಅಂದರೆ ಮಿಡ್ಲಲ್ಲಿ ಹೊಸಬ್ರ ಮೂವಿ ಚೆನ್ನಾಗಿ ಆಗ್ತಾ ಹೋಗುತ್ತೆ. ಹಾಗೆ ಸರ್, ಇವಾಗ ನೀವು ಗಮನಿಸ್ತಾ ಇದ್ದೀನಿ, ಬರೀ ನಟನಾಗಿ ಮಾತ್ರ ಈ ಸಿನಿಮಾ ಕೆಲಸ ಮಾಡ್ತಾ ಇಲ್ಲ. ಸೊ ನೀವು ಕೂಡ ಎಲ್ಲ ಇಡೀ ಟೀಮ್ ಜೊತೆ ನಾನು ಒಬ್ಬ ಅನ್ನೋ ಥರ ಓಡಾಡ್ಕೊಂಡು ಮಾಡ್ತಾ ಇದ್ದೀರ ಅಂತ ನನಗೆ ಗೊತ್ತಾಗ್ತಾ ಇದೆ. ಸೊ ನೀವು ಕಂಡಂತೆ ನಿರ್ಮಾಪಕರಿಗೆ ಇರುವಂಥ ಸವಾಲುಗಳು ಏನು? ನೀವು ಗಮನಿಸಿರ್ತೀರ, ಅವ್ರ ನೋವುಗಳಿರುತ್ತೆ, ಸಂಕಷ್ಟಗಳಿರುತ್ತೆ, ಎಲ್ಲೋ ಒಂದು ದುಡ್ಡು ತರ್ತಾರೆ, ಬಡ್ಡಿ ಕಟ್ಟಬೇಕು ಅಥವಾ ಇನ್ನೊಂದೇನೋ ಸಮಸ್ಯೆಗಳು, ಲಾಸ್ಟ್ ಪ್ರಮೋಷನ್ ಟೈಮಲ್ಲಿ ಅವ್ರದ್ದು ದುಡ್ಡುಗಳಿರಲ್ಲ. ಸೊ ಇದೆಲ್ಲವನ್ನು ಕೂಡ ತುಂಬ ಹತ್ತಿರದಿಂದ ಬಲ್ಲವರಾದ ಕಾರಣ ಕೇಳ್ತಾ ಇದ್ದೀನಿ, ನಿರ್ಮಾಪಕರಿಗೆ ಸದ್ಯ ಇರುವಂತಹ ಸವಾಲುಗಳು ಏನು ಅಂತ ಹೇಳಿ. ಪ್ರೊಡ್ಯೂಸರ್ಸ್ ನಾನು ಅಷ್ಟು ದೊಡ್ಡವನಲ್ಲ, ಆದರೆ ಕಮರ್ಷಿಯಲ್ ಮೂವೀಸ್ ಇದು ಅದೊಂದು ಬೇರೆಯೇ ಇರುತ್ತೆ. ಯಾಕಂದರೆ ಸ್ಟಾರ್ಡಮ್ ಮೇಲೆ ಇರುತ್ತೆ. ಯಾವ ಸ್ಟಾರಿಗೆ ನಾವು ದುಡ್ಡು ಹಾಕ್ತಿದ್ದೀವಿ, ನಾನು ಹಿಂಗೆ ಎತ್ಕೊಳ್ತೀನಿ ಅಂತೇಳಿ ಆ ಒಂದಿರುತ್ತೆ. ಆ ಕ್ಯಾಟಗರಿ ನಾನು ಜಾಸ್ತಿಯಾಗಿ ಎಕ್ಸ್ಪ್ಲೋರ್ ಮಾಡಿಲ್ಲ. ಅದು ಬಿಟ್ಟರೆ ನಾವು ಚಿಕ್ಕ ಮೂವಿ ಮಾಡ್ತಿದ್ವಿ ಅಂದರೆ ಆ್ಯಸ್ ಎನ್ ಒಬ್ಬ ಪ್ರೊಡ್ಯೂಸರಿಗೆ ಒಂದು ವರ್ಲ್ಡ್ ಮೂವೀಸ್ ನೋಡಿಬಿಟ್ಟು ಅಥವಾ ಬೇರೆ ಇಂಡಸ್ಟ್ರಿಯಲ್ಲಿ ಯಾವ ಥರ ಮೂವಿ ರನ್ ಆಗ್ತಿದೆ ನೋಡುವಂಥ ಅಭ್ಯಾಸ ಇರಬೇಕಾಗತ್ತೆ. ಸುಮ್ಮನೆ ದುಡ್ಡು ಹಾಕೋಕ್ಕಾಗಲ್ಲ. ಮತ್ತು ಇನ್ನೊಂದು ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ನಾವು ಹಾಕೋದೇ ಇಷ್ಟು ಚಿಕ್ಕ ಮೆದುಳಿಗೆ, ನಮ್ಮ ಅಂದರೆ ಡೈರೆಕ್ಟ್ರು ಇಷ್ಟು ಚಿಕ್ಕ ಮೆದುಳು. ಈ ಮೆದುಳಿಗೆ ನೀವು 50 ಲಕ್ಷ ಹಾಕಿದ್ರೂ 5 ಕೋಟಿ ತಂದು ಕೊಡುತ್ತೆ, ಇಲ್ಲ 50 ಕೋಟಿ ಹಾಕಿದ್ರೂ 1 ರೂಪಾಯಿನೂ ಬರಲ್ಲ. ಅಂದರೆ ಅದ್ರ ನಾಲೆಜ್ ಹೆಂಗಿದೆ, ಅವರೆಷ್ಟು ಒಂದು ಡೈರೆಕ್ಷನನ್ನು ಅಥವಾ ಇಡೀ ಇಂಡಸ್ಟ್ರಿ ಬಗ್ಗೆ ಎಷ್ಟು ನಾಲೆಜ್ ಇದೆ, ಕತೆ ಮೇಲೆ ಹೆಂಗಿದೆ, ನೀವು ಅದನ್ನು ಚೆಕ್ ಮಾಡ್ಕೋಬೇಕು. ಅವರು ಇವರನ್ನು ಚೆಕ್ ಮಾಡ್ಕೋಬೇಕು. ನಾಳೆದೆಲ್ಲ ಮೂವಿ ಅದನ್ನು ಒಬ್ರು ಬೈಕೊಂಡಿರೋಕ್ಕೆ ಆಗಲ್ಲ ಅಲ್ವಾ? ಆದರೆ ಮೊದಲೇ ಅದನ್ನು ನಾವು ಡಿಸೈಡ್ ಮಾಡ್ಕೋಬೇಕಾಗತ್ತೆ. ನಾನು ಈ ವ್ಯಕ್ತಿಗೆ ನನಗೆ ದುಡ್ಡು ಸುರಿಯೋದಾದರೆ ಈ ವ್ಯಕ್ತಿಗೆ ಅದ್ರ ಬಗ್ಗೆ ನಾಲೆಜ್ ಎಷ್ಟಿದೆ. ಈಗ ನಾವು ತುಂಬ ಜನ ಹೇಳ್ತಿರ್ವಲ್ಲ, ಅದನ್ನು ತುಂಬ ಇದು ಬಂತು, ಇದನ್ನು ಸ್ವಲ್ಪ ಇದಾಗಿ ಬಂತು, ಹೆಂಗೆ ಮಾಡಿದ್ರು ಹಂಗೆ ಮಾಡಿದ್ರು ಅಂತ ಹೇಳ್ಬಿಟ್ಟು, ಮತ್ತು ಅದು ಹೋಗ್ತಾ ಗಲಾಟೆಗಳಾಗ್ತವೆ, ಒಬ್ರಿಗೊಬ್ರು ದೂರ್ಕೊಳ್ಳೋದಾಗುತ್ತೆ. ಆ ಸ್ಟಾರ್ಟಿಂಗಲ್ಲಿ ಅದ್ರ ಬಗ್ಗೆ ಸ್ವಲ್ಪ ಯೋಚನೆ ಮಾಡಿದ್ರೆ ನೀವು ಸೇವ್ ಆಗ್ತೀರಾ, ಇಂಡಸ್ಟ್ರಿಗೂ ಒಳ್ಳೆ ಮೂವಿ ಬರುತ್ತೆ ಅಂತ ಹೇಳ್ತೀನಿ ನಾನು. ವೈವಾಹಿಕ ಜೀವನ ಕಾಲಿಟ್ಟಿದ್ದೀರಾ, ಹೇಗಿದೆ ನಿಮ್ಮ ವೈವಾಹಿಕ ಜೀವನ? ನಿಮ್ಮ ಸಿನಿಮಾಗಳಿಗೆ, ನಿಮ್ಮ ಈ ಒಂದು ಕ್ಷೇತ್ರಕ್ಕೆ
ನಿಮ್ಮ ಪತ್ನಿಯ ಸಪೋರ್ಟ್ ಯಾವ ರೀತಿ ಇದೆ ಅಂತ ಹೇಳಿ. ಇಲ್ಲ ತುಂಬ ಜಂಗಲ್ ಮಂಗಲ್ ಸಿನಿಮಾದ ಇಲ್ಲ ತುಂಬ ಚೆನ್ನಾಗಿದೆ. ಯಾಕಂದರೆ ಆಫ್ಟರ್ ಮ್ಯಾರೇಜ್ ಆದಮೇಲೆ ನಾನು ಯಾವ ಮೂವಿನೂ ಹೀರೋ ಆಗಿಬಿಟ್ಟು ನಾನು ರಿಲೀಸ್ ಆಗಿಲ್ಲ, ನೆಗೆಟಿವ್ ಆಗಿ ತುಂಬ ರಿಲೀಸ್ ಆಗಿದೆ. ಇದ್ರ ಬಗ್ಗೆ ಅವರು ತುಂಬ ಕ್ಯೂರಿಯಾಸಿಟಿನೂ ಇದೆ. ಆಮೇಲೆ ಇಷ್ಟು ದಿವಸ ಉಂಡಾಡಿ ಗುಂಡ ಥರ ನಾವು ಇದ್ವಿ, ಆಫ್ಟರ್ ಮ್ಯಾರೇಜ್ ಆ ಥರ ಅಲ್ಲ. ಇಷ್ಟು ಹೊತ್ತು ನಮಗೆ ಏನು ಇಷ್ಟು ದಿವಸಗಳಲ್ಲಿ ನಾವು ವಾಚ್ ನೋಡಿ ಗೊತ್ತೇ ಇಲ್ಲ. ಈಗ ಎವ್ರಿ ಡೇ ವಾಚ್ ನೋಡಬೇಕಾಗಿತ್ತು ನಮಗೆ. ಆದರೆ ಅಲ್ವಾ ಸಂಜೆ ಆಗ್ತಿದ್ದಂಗೆ ಆಯಿತು, ಟೈಮ್ ಆಯ್ತು, ಈ ಕಾಲ್ ಬರುತ್ತೆ, ಅಲ್ಟ್ರಾಮ್. ಮೊದಲೆಲ್ಲ ಬೆಳಗ್ಗೆ ಎದ್ದೇಳಬೇಕಾದ್ರೆ ಅಲ್ಟ್ರಾಮ್ ಇತ್ತು, ಈಗ ಮನೆಗೆ ಹೋಗೋಕ್ಕೆ ಅಲ್ಟ್ರಾಮ್ ಶುರು ಆಗ್ತಿದೆ. ಇದೆಲ್ಲ ಒಂದು ಹೊಸ ಲೈಫ್ ಇದು. ಅಂದರೆ ನಿಮ್ಗೆ ಗೊತ್ತಿಲ್ಲದಂಗೆ ನಿಮ್ಮ ಲೈಫ್ ಡಿಸಿಪ್ಲಿನ್ ಆಗ್ತಾ ಬರುತ್ತೆ. ಫ್ಯೂಚರ್ ಬಗ್ಗೆ ನಿಮಗೆ ತುಂಬ ಸ್ಟ್ರಾಂಗ್ ಇದಾಗುತ್ತೆ, ಏನು ಚಿಂತೆಗಳಾಗ್ತವೆ. ಆಮೇಲೆ ಒಂದು ಗೂಡು ಕ್ರಿಯೇಟ್ ಆಗಿಬಿಡುತ್ತೆ. ನಂದು ನಮ್ಮದು ಅನ್ನೋದು ಇದುವರೆಗೆ ನಂದು ಅಂತ ಇತ್ತು, ಇನ್ನು ನಮ್ಮದು ಅಂತ ಶುರು ಆಗಿಬಿಡುತ್ತೆ. ಅದಲ್ಲದೆ ನನಗೆ ಬ್ಯಾಕ್ ಬೋನ್ ಆಗಿ ತುಂಬ ಸ್ಟ್ರಾಂಗ್ ಆಗಿ ನಿಂತಿದ್ದಾರೆ. ಅಂದರೆ ಮೂವಿ ಫೀಲ್ಡ್ ಅನ್ನೋದು ಅಷ್ಟು ಈಸಿ ಅಲ್ಲ. ನಮಗೆ ತಿಂಗಳಲ್ಲಿ 5 ದಿವಸ ವರ್ಕ್ ಇರುತ್ತೆ, ಇದ್ದರೆ 30 ದಿವಸನೇ ಇರುತ್ತೆ, ಹೇಳೋಕ್ಕಾಗಲ್ಲ. ಹಾಗಾಗಿ ಶ್ಯೂರಿಟಿ ಇಲ್ಲ ನಮ್ಮ ಕೆಲಸಕ್ಕೆ. ಅದನ್ನು ಅರ್ಥ ಮಾಡಿಕೊಂಡು ಇಲ್ಲ ಅದಕ್ಕೆ ನಿಮ್ಗೆ ಟೈಮ್ ಕೊಡ್ತೀನಿ ತಗೊಳ್ಳಿ, ಹಿಂಗೆ ಮಾಡಿ ಅಂತ ಹೇಳ್ಬಿಟ್ಟು ಆ ಟೈಮಲ್ಲಿ ನಾವು ಕೂಡ ಈಗ ಪ್ರಯತ್ನ ಪಡಬೇಕೀಗ. ಅದರಲ್ಲಿ ತುಂಬ ಚೆನ್ನಾಗಿದೆ, ಸಪೋರ್ಟಿವ್ ಆಗಿದ್ದಾರೆ. ಈಗ ಪ್ರೀಮಿಯರ್ ಶೋಗೂ ಕೂಡ ನಾಡಿದ್ದು ಬರ್ಬೋದು ಚೆನ್ನಾಗಿ ನೋಡೋಕ್ಕೆ. ಅವರು ಕೂಡ ಒನ್ ಆಫ್ ದ ಪ್ರೊಡ್ಯೂಸರ್ ಈ ಮೂವಿಗೆ, ಚಿಕ್ಕದಾಗಿ ಚೆನ್ನಾಗಿದ್ದಾರೆ. ನಮ್ಮ ಪೇರೆಂಟ್ಸ್ ಬಂದುಬಿಟ್ಟು, ನಾನು ಉಡುಪಿಯಿಂದ ಹಿರಡ್ಕ ನನ್ನ ಊರು. ತಾಯಿ ಇದ್ದಾರೆ, ದೊಡ್ಡಮ್ಮ ಇದ್ದಾರೆ. ನಮ್ಮ ತಂದೆಯವರು ನಾನು ಚಿಕ್ಕದಿರಬೇಕಾದ್ರೆ ತೀರ್ಕೊಂಡಿದ್ದರು. ತಮ್ಮ ಇದ್ದಾರೆ, ತಮ್ಮ ಊರಲ್ಲಿದ್ದಾರೆ, ಅಣ್ಣ ಮುಂಬೈಲಿದ್ದಾರೆ. ಚಿಕ್ಕ ಫ್ಯಾಮಿಲಿ, ಹಿರಡ್ಕ ಅನ್ನೋ ಒಂದು ಪುಟ್ಟ ಊರಲ್ಲಿ ನೋಡ್ತಾರೆ. ಯಾರಾದ್ರು ಹೊಡೆದಾಗ ಬೇಜಾರಾಗುತ್ತೆ ಅವ್ರಿಗೆ. ನಿಜ ಹೊಡಿತಾರ ಅಂತ ಕೇಳ್ತಾರೆ. ಇಲ್ಲಪ್ಪ ಅದೆಲ್ಲ ಆ್ಯಕ್ಟಿಂಗ್ ಮಾಡೋದು. ಅವ್ರು ಹಿಂಗೆ ತೊಗೊಂಬರ್ತೀನಿ, ನಾನು ಅಂತ ಕಿರಿಸ್ತೀನಿ ಅಂತ ಹೇಳ್ಬಿಟ್ಟು ಎಕ್ಸ್ಪ್ಲೇನ್ ಮಾಡಿದೆ. ತುಳು ಮೂವಿ ಸರ್ಕಸ್ನು ನೋಡಿದ್ದಾರೆ, ತುಂಬ ಎಂಜಾಯ್ ಮಾಡಿದ್ದಾರೆ. ಒಂದು 2-3 ಮೂವಿನ ಥಿಯೇಟರ್ಗೆ ಬಂದು ನೋಡಿದ್ದಾರೆ. ಟಿ ವಿಯಲ್ಲಿ ಬಂದರೆ ನೋಡ್ತಾ ಇರ್ತಾರೆ ಅವರು ಎಲ್ಲ. ಅವರಿಗೆ ಅದೊಂದು ಖುಷಿ ಇದೆ ಅವರೆಲ್ಲ ಖುಷಿ ಇದೆ. ಮತ್ತು ಯಾವತ್ತೂ ಕೂಡ ನಮಗೆ ಲೈಫಲ್ಲಿ, ನಾನು ಚಿಕ್ಕ ವಯಸ್ಸಿಂದಲೂ ಕೂಡ ನನ್ನನ್ನು ಯಾರೋ ಡೈರೆಕ್ಷನ್ ಮಾಡಿಲ್ಲ, ಹಂಗೆ ಮಾಡಿ ಹಿಂಗೆ ಮಾಡು ಅಂತ ಹೇಳ್ಬಿಟ್ಟು. ನನಗೇನು ಇಷ್ಟ ಇತ್ತು ನಾನು ಅದನ್ನು ಡೈರೆಕ್ಷನ್ ಆಗಿ ಮಾಡ್ಕೊಂಡು ಬಂದಿದ್ದೀನಿ. ಬಟ್ ಅದ್ರಲ್ಲಿ ಲಾಸ್ ಇಲ್ಲ, ಯಾವತ್ತೂ ನನಗೆ ಲಾಸ್ ಆಗಿಲ್ಲ. ಇಂಡಸ್ಟ್ರಿ ಲಾಸ್ ಮಾಡಿಸಿಲ್ಲ, ಮನೆಯವರು ಕೂಡ ಕಾಟ ಕೊಟ್ಟಿಲ್ಲ, ಏನು ಕೊಟ್ಟಿಲ್ಲ. ನಾನು ಇವತ್ತು ಏನಿದ್ದೀನಿ ನನ್ನ ಓನ್ ಫ್ರೀಡಮಲ್ಲಿದ್ದೀನಿ. ಆ ಓನ್ ಫ್ರೀಡಮ್ ಕೊಟ್ಟಿದ್ದೆ ನಮ್ಮ ಮನೆಯವರು. ಈಗ ಜಂಗಲ್ ಮಂಗಲ್ ಸಿನಿಮಾ 4ಕ್ಕೆ ರಿಲೀಸ್ ಆಗ್ತಾ ಇದೆ. ನನಗಂತೂ ಪರ್ಸ್ನಲಿ ಹೇಳಬೇಕಂದ್ರೆ ಟ್ರೈಲರ್ ತುಂಬ ಇಷ್ಟ ಆಗಿದೆ. ಸೊ ಸಿನಿಮಾ ನೋಡಲೇಬೇಕು ಅನ್ನೋ ಆಸೆ 100 200% ಇದೆ. ಯಾಕಂದರೆ ನಗಬಹುದು, ಏನೋ ಇದೆ ಒಳಗೊಳಗೆ ಹೋಗ್ತಾ ಜರ್ನಿಲೇ ಕಂಪ್ಲೀಟ್ ಏನೋ ಇದೆ. ನೀವು ಹೇಳ್ದಂಗೆ 1.25 ಅವರ್ ನಾನು ಎಂಜಾಯ್ ಮಾಡ್ತೀನಿ ಅಂತ ನನಗೆ ಹೋಪ್ ಇದೆ. ಸೊ ಈಗ ಬೇರೆ ನೀವು ಇತರೆ ಆಡಿಯನ್ಸ್ಗೆ ಹೇಳೋದಾದರೆ, ಪ್ರೇಕ್ಷಕರಿಗೆ ಹೇಳೋದಾದರೆ, ಅವ್ರಿಗೆ ಈಗ ಮನೋರಂಜನೆ ಅನ್ನೋದು ಅವ್ರ ಮೊಬೈಲಲ್ಲಿದೆ, ಮನೆಯಲ್ಲೇ ಕೂತ್ಕೊಂಡು ನೋಡ್ಬೋದು. ಇಲ್ಲಿ ಬಂದು ಥಿಯೇಟ್ರ್ ಬಂದು ನೋಡೋಷ್ಟು ಯಾರೂ ತಲೆ ಕೆಡಿಸ್ಕೊಳ್ಳಲ್ಲ. ಆದರೂ ಕೂಡ ನೀವು ಈ ಸಿನಿಮಾ ಬಂದು ನೋಡಿದ್ರೆ ಏನೇನು ತಗೊಂಡು ಹೋಗ್ತೀರಾ ಅಂತ ನಿಮ್ಮ ಕಡೆಯಿಂದ ಹೇಳೋದಾದ್ರೆ? ಮೊದಲಿಗೆ ಹೇಳಬೇಕಾದ್ರೆ ಒಂದು ಒಳ್ಳೆ ಎಕ್ಸ್ಪೀರಿಯೆನ್ಸ್ ತಗೊಂಡು ಹೋಗ್ತೀರಾ ನೀವು. ಒಂದು ಸುಂದರವಾದ ಸೌತ್ ಕೇಂದ್ರದ ಊರಿನ ನೋಡ್ತೀರಾ. ಆ ಊರು, ಆ ಕಾಡು, ಆ ಕಾಡಲ್ಲಿರುವಂತಹ ಪ್ರಕೃತಿನ, ಆ ಗ್ರೀನರಿನ, ಆ ಮುಗ್ಧ ಊರನ್ನ, ಆ ಊರಿನ ಜನರನ್ನು. ಯಾಕಂದರೆ ಪ್ರತಿಯೊಂದು ಕ್ಯಾರೆಕ್ಟರ್ ಕೂಡ ಆ ಊರಿನವರು ಇರೋದ್ರಿಂದ ಒಂದು ಹೊಸ ಊರನ್ನ ನೋಡ್ದಂಗೆ ಆಗುತ್ತೆ. ಅದಲ್ಲದೆ ನಾನು ಹೀರೋ ಆಗಿ ಮಾಡಿದ್ದೀನಿ, ಅದಕ್ಕೋಸ್ಕರ ಬಂದು ನೋಡ್ಬೇಕು ನೀವು. ಮತ್ತು ಹೀರೋಯಿನ್ ತುಂಬ ಚೆನ್ನಾಗಿ ಪಾತ್ರನ, ಬ್ಯಾಂಗ್ಳೂರು ಹುಡುಗಿ ಆದರೂ ಕೂಡ ಆ ಸೌತ್ ಕೇಂದ್ರದ ಒಂದು ಕ್ಯಾರೆಕ್ಟರೈಸೇಷನ್ ಏನಿದೆ ಅದನ್ನು ರೆಡಿ ಮಾಡಿಕೊಂಡು ಆ ಹುಡುಗಿ ತುಂಬ ಚೆನ್ನಾಗಿ ಅಭಿನಯ ಮಾಡಿದ್ದಾರೆ. ಉಗ್ರ ಮಂಜು ಅವರು ತುಂಬ ಅದ್ಭುತವಾಗಿ ಅಭಿನಯ ಮಾಡಿದ್ದಾರೆ. ಅವ್ರ ಕ್ಯಾರೆಕ್ಟರ್ ಒಂದು ವಿಶಿಷ್ಟವಾಗಿದೆ. ಟ್ರೈಲರಲ್ಲಿ ಎಲ್ಲೂ ಕೂಡ ನಾವು ಬಿಟ್ಕೊಟ್ಟಿಲ್ಲ ಅವರನ್ನು. ಆದರೆ ಮೂವಿ ನೋಡಿದಾಗ ನೀವು ತುಂಬ ಎಂಜಾಯ್ ಮಾಡ್ತೀರ ಅವ್ರ ಕ್ಯಾರೆಕ್ಟರ್ನ. ಬಾಲರಾಜ್ ಬಾಡಿ ಇವರೆಲ್ಲ ತುಂಬ ಜನ ಇದ್ದಾರೆ. ದೀಪಕ್ ರೈ ಪಾನಾಜಿ ಇವರಿದ್ದಾರೆ. ಹೊಸ ಡೈರೆಕ್ಟ್ರು, ತುಂಬ ಶ್ರಮಪಟ್ಟು ತುಂಬ ಯೋಚನೆ ಮಾಡಿದಂಥ ಸ್ಕ್ರಿಪ್ಟ್ ಇದು. ನೋಡೋಕ್ಕೆ ಬಂದಾಗ ಖಂಡಿತವಾಗಿಯೂ ನಮಗೆಲ್ಲೂ ಲಾಸ್ ಆಗಲ್ಲ, ಎಲ್ಲೂ ಬೋರ್ ಆಗಲ್ಲ. ನಿಮಗೆ ಒಂದು ಒಳ್ಳೆ ಮೂವಿ ನೋಡಿದಂತಹ ಒಂದು ಅದ್ಭುತ ಎಕ್ಸ್ಪೀರಿಯನ್ಸ್ ಆಗುತ್ತೆ. ಅದಕ್ಕೋಸ್ಕರ ನೀವು ಜುಲೈ 4ಕ್ಕೆ ಮೂವಿ ರಿಲೀಸ್ ಆಗ್ತಿದೆ. ಅದಕ್ಕಿಂತ ಮುಂಚೆನೇ ಖಂಡಿತವಾಗಿ ರಿವ್ಯೂ ನಿಮ್ಮ ಹತ್ರ ಬಂದಿರುತ್ತೆ. ಅದನ್ನು ಕೇಳಿಕೊಂಡು ಆಮೇಲೆ ಖಂಡಿತವಾಗಿ ಬನ್ನಿ ಎಲ್ಲರೂ. ಸರ್, ಈಗ ಫೈನಲಿ ಹೇಳೋದಾದರೆ ಒಂದು ಮಾತು, ಒಂದು ಸ್ಫೂರ್ತಿ ಅನ್ನೋ ಥರ. ಈಗ ನೀವೆಲ್ಲ ಅಷ್ಟು ಈಸಿ ಇಲ್ಲ, ಸ್ಟೆಪ್ ಹತ್ಕೊಂಡೆ ಇಲ್ಲಿ ಬಂದು ಇವತ್ತು ನಿಂತ್ಕೊಂಡು ಒಂದು ಜಾಗ ಮಾಡ್ಕೊಂಡಿರೋದು. ಓಕೆನಾ? ಈ ಅವಮಾನ, ನೋವು, ಸೋಲು ಇಂಥವೆಲ್ಲವೂ ಕೂಡ ಅನುಭವಿಸಿರ್ತೀರ. ನಿಮ್ಮ ಮಾತು ಇನ್ನೊಬ್ಬರಿಗೆ ಸ್ಫೂರ್ತಿ ಆಗಲಿ ಅಂತ ಕೇಳ್ತೀನಿ. ಈ ಅವಮಾನ, ನೋವು, ಸೋಲು ಅಂತ ಬಂದಾಗ ನಿಮ್ಮ ಜೀವನದಲ್ಲಾದಂಥ ಅವಮಾನ ಆಗಿರ್ಬೋದು, ನೋವಾಗಿರ್ಬೋದು, ಸೋಲಾಗಿರ್ಬೋದು, ಏನಾರು ಹೇಳ್ಬೋದಾ? ಅದರಿಂದ ಹೊರಗೆ ಬಂದ ರೀತಿ ಬಗ್ಗೆ ಏನಾರು ಹೇಳಬಹುದಾ ಅಂತ ಹೇಳಿ. ಆ್ಯಕ್ಚುಲಿ ನನಗೆ ಒಂದು ಲೆಗ್ ಇಂಜರಿ ಆಗಿತ್ತು. ಲೆಗ್ ಇಂಜರಿ ಆದಾಗ ಒಬ್ಬರು ಆರ್ತೋ ಸಿಕ್ಕಿದ್ರು. ಆರ್ತೋರು ಹೇಳಿದರು, ಇದನ್ನೀಗ ವಾಸಿ ಮಾಡ್ಕೊಳ್ಳೋಕ್ಕೆ 3 ರೀತಿ ಇದೆ. ಒಂದು ಬಂದುಬಿಟ್ಟು ಟೈಮ್ ಕೊಡೋದು. 2 ವರ್ಷ 4 ವರ್ಷ ನೀವೇನೂ ಮಾಡಬಾರ್ದು, ಜಂಪು ರನ್ನಿಂಗ್ ಏನೂ ಮಾಡಬಾರ್ದು, ನೀವು ರೆಸ್ಟ್ ಮಾಡಬೇಕು. ಅದನ್ನಷ್ಟಕ್ಕೆ
ಕ್ಲಿಯರ್ ಆಗ್ಬೋದು. ಸೆಕೆಂಡ್ ಬಂದುಬಿಟ್ಟು ಇದಕ್ಕೆ ಒಂದು ನಮ್ಮ ಬ್ಲಡ್ ಇದು ಪಿ ಸಿ ಆರ್ ಏನೋ ಬರುತ್ತೆ, ಅದೇನೋ ಬರುತ್ತೆ, ಅದನ್ನು ಮಾಡ್ತೀವಿ. ಅದನ್ನು ಮಾಡಿದರೆ ನಿಮಗೆ ಒಂದು ಸ್ವಲ್ಪ 2.5 ವರ್ಷ ಬೇಕಾಗಿಲ್ಲ, ನೀವು 1.5 ವರ್ಷ ನೀವು ಮಾಡಿದ್ರೆ ಆಗುತ್ತೆ ಅಂತಂದರು. ಇನ್ನೊಂದು ಬರುತ್ತೆ, ನನ್ನ ಚರ್ಬಿ ಇರುತ್ತೆ, ಬಾಡಿಯಿಂದ ಚರ್ಬಿ ತೆಗೆದು ಬ್ಲಡ್ಡಲ್ಲಿ ಬ್ಲಡ್ ಮತ್ತು ಅದನ್ನು ಮಿಕ್ಸ್ ಮಾಡಿಬಿಟ್ಟು ಅದ್ರ ಪ್ಲಾಸ್ಮಾ ಮಾಡ್ಕೊಂಡು ಪ್ಲಾಸ್ಮಾ ಥೆರಪಿ ಅಂತ ಹೇಳ್ತಾರೆ. ಅದನ್ನು ಮಾಡಿದರೆ ಒಂದು 6 ತಿಂಗಳ ಕ್ಲಿಯರ್ ಆಗಿಬಿಡುತ್ತೆ. ಇದು 3 ಪ್ರೊಸೆಸ್ ಅಂತ ಹೇಳ್ತಾರೆ. ಆದರೆ ಈ 3 ಪ್ರೊಸೆಸ್ಸಿಗೂ ಇದಕ್ಕಾದರೆ ಸುಮ್ಮನೆ ಇರೋದಕ್ಕೆ ದುಡ್ಡು ಖರ್ಚು ಮಾಡಬೇಕಾಗಿಲ್ಲ. ಬ್ಲಡ್ಡಿದು ಪೀಸರ್ ಮಾಡೋದಾದರೆ ಸ್ವಲ್ಪ ದುಡ್ಡು ಖರ್ಚು ಮಾಡಬೇಕು. ಹೊಟ್ಟೆದು ಇದು ಏನು ಚರ್ಬಿ ತೆಗೆದುಬಿಟ್ಟು ಅದರದ್ದು ಪ್ಲಾಸ್ಮಾ ತೆಗೆಯೋದಾದರೆ ಜಾಸ್ತಿ ಖರ್ಚು ಮಾಡಬೇಕು. ಓಕೆನಾ? ಸೊ ನಮ್ಮ ಹತ್ರ ಯಾವುದಕ್ಕೆ ಶಕ್ತಿ ಇದೆ ಅನ್ನೋದು ವೆರಿ ಇಂಪಾರ್ಟೆಂಟ್. ನನಗೆ ನನ್ನ ಚರ್ಬಿ ತೆಗೆದು ಪ್ಲಾಸ್ಮಾ ಮಾಡೋಕ್ಕೆ 2.5 ಲಕ್ಷ ಆಗುತ್ತಂದರೆ ನನ್ನ ಕೈ ಹಾಕ್ಬೋದು, ಇಮಿಡಿಯೇಟ್ ಕ್ಯೂರ್ ಆಗುತ್ತೆ. ಹಂಗೆ ಈ ಫೀಲ್ಡು ಕೂಡ ನಮ್ಮ ಹತ್ರ ಸಿಕ್ಕಾಪಟ್ಟೆ ಇದೆ. ನಮಗೂ ಯಾರಾದ್ರು ಇನ್ವೆಸ್ಟ್ ಮಾಡೋರಿದ್ದರೆ ನಾನು ಇಮಿಡಿಯೇಟ್ ಹೀರೋ ಆಗ್ತಿದ್ದೆ. ಈಗ ನಮ್ಗೆ ಅಂಥವ್ರು ಯಾರೂ ಇಲ್ಲದೆ ಇರುವಾಗ ನಮಗೆ ಇರುವಂಥ ಪ್ರತಿಯೊಂದು ಡೈರೆಕ್ಟ್ರು ಕೂಡ ಅವರು ನಮ್ಮ ಗುರುಗಳಾಗಿ ಕಾಣಿಸ್ಕೋತಾರೆ. ಪ್ರತಿಯೊಂದು ಅಸಿಸ್ಟು ಕೂಡ ನಮಗೆ ಗುರುಗಳಾಗಿ ಕಾಣಿಸ್ಕೋತಾರೆ. ನಾವು ಯಾವುದೇ ಮೂವಿಗೆ ಹೋದಾಗ ಅಸಿಸ್ಟ್ ಅಂತ ಹೇಳ್ಬಿಟ್ಟು ಅವರನ್ನು ನೆಗ್ಲೆಕ್ಟ್ ಮಾಡಬೇಡಿ. ಅವ್ರ ಜೊತೆಗೆ ಒಂದು ಒಳ್ಳೆ ಬಾಂಡಿಂಗ್ ಮಾಡ್ಕೊಳ್ಳಿ. ಅಸೋಸಿಯೇಟ್ ಮುಂದೆ ಒಂದು ಒಳ್ಳೆ ಬಾಂಡಿಂಗ್ ಮಾಡ್ಕೊಳ್ಳಿ. ಯಾಕಂದರೆ ಮುಂದಿನ ಒಂದು 2-3 ವರ್ಷದಲ್ಲಿ ಅವರು ಡೈರೆಕ್ಟ್ರ್ ಆಗೋರು ಅಲ್ವಾ. ನಾವು ಜಾಸ್ತಿ ಮಾಡ್ತೀವಿ, ಅವರನ್ನು ನೆಗ್ಲೆಕ್ಟ್ ಮಾಡ್ತೀವಿ. ನಾವು ತುಂಬ ಜನ ನೋಡಿದ್ದೀನಿ. ನಾನು ಒಬ್ಬ ಹೊಸ ಆ್ಯಕ್ಟ್ರುಗಳು ಅಸಿಸ್ಟ್ ಅಂದರೆ ಅವರು ಅಂತ ಕರೆಯೋದು ಇದು ಮಾಡೋದಿಲ್ಲ. ಮುಂಚೆ ಫ್ಯೂಚರ್ ಡೈರೆಕ್ಟರ್ಸ್ ಅವರು. ಓಕೆನಾ? ಅವರನ್ನು ನೀವು ಚೆನ್ನಾಗಿ ಇಟ್ಕೊಂಡ್ರೆ ಅವ್ರು ನಿಮ್ಮನ್ನು ನೆನಪಟ್ಟು ಇಟ್ಕೊಂಡಿರ್ತಾರೆ. ಸರಿನಾ? ಸೊ ಅದನ್ನು ಸ್ಲೋ ಪ್ರೊಸೆಸ್ಸು. ನಿಮ್ಗೆ ಯಾರು ಗಾಡ್ ಫಾದರ್ ಇಲ್ಲ ಅಂದಾಗ ನಿಮಗೆ ನೀವೇ ನಿಮ್ಮ ಚಿಂತನೆ, ನಿಮ್ಮ ಥಾಟ್ಸೇ ನಿಮಗೆ ಗಾಡ್ ಫಾದರ್. ಸೊ ಅದನ್ನು ಚೆನ್ನಾಗಿ ನಿಭಾಯಿಸ್ಕೊಂಡು ಬನ್ನಿ. ಮತ್ತು ಇಂಡಸ್ಟ್ರಿ ನಿಮ್ಗೆ ಹೇಳುತ್ತೆ, ನೀವು ಬಂದ ಕೂಡಲೇ ಹೇಳುತ್ತೆ, ನಿಮ್ಗೆ 5-6 ತಿಂಗಳಲ್ಲಿ ಹೇಳುತ್ತೆ ನಿಮ್ಗೆ ಕೆಲಸ ಸಿಗುತ್ತೆ. ಇಲ್ಲ, ಒಂದು 2 ವರ್ಷ 3 ವರ್ಷ ಕೊಡಿ. ಇಲ್ಲೇನೂ ಆಗ್ತಿಲ್ಲ ಅಂದಾಗ ಯೋಚನೆ ಮಾಡಬೇಡಿ. ಲೈಫ್ ಅನ್ನೋದು ಒಂದೇ ಸಲ. ಲೈಫ್ ನಾವು ಹೆಂಗೂ ಇದು ಮಾಡ್ಬೋದು. ಓಕೆ? ಮತ್ತು ಈಗಲೇ ಟೈಮ್ ಕೊಡಬೇಕು. ನಿಮ್ಮ 20 ವಯಸ್ಸಿಂದ 30 ಏನಿದೆ ಮಿಡ್ಲಲ್ಲಿ, ಆ ವಯಸ್ಸಲ್ಲೇ ಕೊಡಬೇಕು ನೀವು. ಅದ ನಂತರ ಮದುವೆ ಮಕ್ಕಳು ಅದೆಲ್ಲ ಆಗುತ್ತೆ. ಈ ಟೈಮಲ್ಲಿ ಕೊಡಿ. ಮತ್ತು ನಾಳಿದ್ದು ಯಾವತ್ತೊಂದು ಮನೇಲಿ ಕೂತು ನಾನು ಆವಾಗ ಟೈಮ್ ಕೊಡಬೇಕು, ಇಲ್ಲ ನನ್ನದು ಆಗ್ತಿತ್ತು ಅಂತ ಬಿಟ್ಟು ಯೋಚನೆ ಮಾಡಬೇಡಿ. ಟೈಮ್ ಕೊಡಿ. ಕೊಟ್ಟು ನೋಡಿ, ಆಗೋದಾದ್ರೆ ಇದು ಇಂಡಸ್ಟ್ರಿ ಹೇಳುತ್ತೆ ಇರು ಅಂತೇಳ್ಬಿಟ್ಟು ಇಲ್ಲಿಂದ ಆರಾಮಾಗಿ ಜಾಬ್ ಚೇಂಜ್ ಮಾಡ್ಕೊಂಡು ಹೋಗ್ಬೇಡಿ. ಜುಲೈ 4ಕ್ಕೆ ನಮ್ಮ ಜಂಗಲ್ ಮಂಗಲ್ ಮೂವಿ ರಿಲೀಸ್ ಆಗ್ತಾಯಿದೆ. ನಿಜವಾಗ್ಲೂ ಒಂದು ಒಳ್ಳೆ ಮೂವಿ, ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಆಗುತ್ತೆ. ಒಳ್ಳೆ ಸ್ಕ್ರಿಪ್ಟು, ಪ್ರತಿಯೊಂದು ಕ್ಯಾರೆಕ್ಟರ್ ಕೂಡ ಸರಿಯಾಗಿ ಸ್ಟಿಚ್ ಆಗಿದೆ. ಆ ಸ್ಟಿಚ್ ನೀವು ಒಂದು ಕೂತಾಗ ನಿಮಗೂ ಸೀಟ್ ಮತ್ತು ನಿಮಗೂ ಕೂಡ ಸ್ಟಿಚ್ ಮಾಡಿಬಿಡುತ್ತೆ ಅದು. ಹಾಗಾಗಿ ಯಾರು ಮಿಸ್ ಮಾಡ್ಕೋಬೇಡಿ. ಸೌತ್ ಕೇಂದ್ರನ ತುಂಬ ಚೆನ್ನಾಗಿ ತೋರಿಸಿದ್ದಾರೆ ನಮ್ಮ ಡೈರೆಕ್ಟ್ರು. ಇದೇ ಜುಲೈ 4ಕ್ಕೆ ನಮ್ಮ ಜಂಗಲ್ ಮಂಗಲ್ ಮೂವಿ ರಿಲೀಸ್ ಆಗ್ತಿದೆ. ಕರ್ನಾಟಕದ ಎಲ್ಲ ಮಾಲ್ಗಳಲ್ಲಿ, ಕೆಲವೊಂದು ಸಿಂಗಲ್ ಸ್ಕ್ರೀನ್ಗಳಲ್ಲಿ ಎಲ್ಲೆಲ್ಲಿ ಇದೆಯೋ ಅಲ್ಲೆಲ್ಲ ಬನ್ನಿ. ಯಾರು ಮೂವಿ ನೋಡಿದ್ದಾರೆ ಅವ್ರು ನಿಮಗೊಂದು ಒಳ್ಳೆ ರಿವ್ಯೂ ಕೊಡ್ತಾರೆ. ಅದನ್ನು ಕೇಳಿಸ್ಕೊಂಡಾದರೂ ನೀವು ಬನ್ನಿ ಎಲ್ಲರೂ. ನಾವೆಲ್ಲ ಹೊಸಬ್ರನ್ನ ಬೆಂತಟ್ಟಿ ಪ್ರೋತ್ಸಾಹಿಸಿ. ಥ್ಯಾಂಕ್ ಯು ಸೋ ಮಚ್. ಆಲ್ ದಿ ಬೆಸ್ಟ್. ಒಳ್ಳೇದಾಗುತ್ತೆ. ಜನ ಸಿನಿಮಾ ನೋಡ್ತಾರೆ ಅನ್ನೋ ಒಂದು ಹೋಪ್ ಅಂತೂ 100% ಇದೆ. ಆಲ್ ದಿ ಬೆಸ್ಟ್. ಒಳ್ಳೇದಾಗಲಿ. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ವೀಕ್ಷಕರೇ, ನೋಡಿದ್ರಲ್ಲ, ಜಂಗಲ್ ಮಂಗಲ್ ಸಿನಿಮಾ ಇದೇ ಜುಲೈ 4ಕ್ಕೆ ಗ್ರ್ಯಾಂಡಾಗಿ ರಿಲೀಸ್ ಆಗ್ತಾ ಇದೆ. ನೀವೆಲ್ಲರೂ ಕೂಡ ಭರ್ಜರಿಯಾಗಿ ಮನೋರಂಜನೆ ಪಡ್ಕೋಬೇಕು ಅಂತ ಹೇಳಿದ್ರೆ ಈ ಸಿನಿಮಾನ ಬಂದು ನೋಡಿ, ಖುಷಿ ಪಡಿ, ಜೊತೆಗೆ ಇವರಿಗೆ ಬೆಂಬಲಿಸಿ ಅಂತ ಹೇಳ್ತಾ ಈ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.